ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇಂಗ್ಲೀಷ್ ಶಿಕ್ಷಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಇನ್ನೊಂದು ವಿಡಿಯೋ ಅಲ್ಲಿ ಸ್ವರಗಳ ಬಗ್ಗೆ ಕಲ್ತ್ಕೊಳ್ಳೋಣ, ವಾವಲ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗೆ ಈ ಚಾನಲ್ ಅಥವಾ ಈ ವಿಡಿಯೋ ನಿಮಗೆ ಕಾಣಿಸ್ತಿದೆಯೋ, ಮೊದಲನೇ ಸರಿ ನೋಡ್ತಿದ್ದೀರಾ ಅಂತಂದರೆ ಸ್ವಾಗತಗಳು ಇಂಗ್ಲೀಷ್ ಶಿಕ್ಷಣ ಚಾನಲ್ಗೆ. ನಾನು ಈ ಚಾನಲ್ ಮಾಡಿದ್ದು ಮುಖ್ಯವಾದ ಉದ್ದೇಶ ಏನಂದರೆ, ನಮ್ಮ ರಾಜ್ಯದ ಎಲ್ಲ ಊರುಗಳಲ್ಲಿ ಓದ್ತಿರೋ ಮಕ್ಕಳು ಮತ್ತು ಮಕ್ಕಳ ಅಪ್ಪ ಅಮ್ಮಂದಿರು ಎಲ್ಲರೂ ಇಂಗ್ಲೀಷ್ ಕಲ್ತ್ಕೊಂಡು ಅವ್ರ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಅವ್ರಿಗೂ ಶಕ್ತಿ ಬರಲಿ, ಸಾಧ್ಯವಾಗಲಿ ಅಂತ ನಾನು ಈ ಚಾನೆಲ್ನ ಶುರು ಮಾಡಿದ್ದು. ಆ್ಯಂಡ್ ಮಕ್ಕಳಿಗೂ ಗೌರ್ಮೆಂಟ್ ಸ್ಕೂಲುಗಳಲ್ಲಿ ತುಂಬ ಚೆನ್ನಾಗಿರೋದು ಎಜುಕೇಷನ್ ಸಿಗಲಿಲ್ಲ ಅಂತಂದರೆ, ವಿದ್ಯಾಭ್ಯಾಸ ಸಿಗಲಿಲ್ಲ ಅಂತಂದರೆ ಅವ್ರಿಗೂ ಇಲ್ಲಿಂದ ಈ ಚಾನಲಿಂದ ಉಪಯೋಗ ಆಗಲಿ. ಯಾಕಂದರೆ ಈಗಿನ ಕಾಲದಲ್ಲಿ ಯೂಟ್ಯೂಬು ಎಲ್ಲರಿಗೂ ಇದೆ, ಎಲ್ಲರಿಗೂ ಎಲ್ಲ ಊರುಗಳಲ್ಲೂ ಇಂಟರ್ನೆಟ್ ಇದೆ. ಸೊ ಯೂಟ್ಯೂಬ್ ಎಲ್ಲರೂ ನೋಡ್ಬೋದು, ಕಲ್ತ್ಕೋಬೋದು ಯೂಟ್ಯೂಬಿಂದ. ಆದ್ದರಿಂದ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಹೇಳ್ಕೊಡ್ಲಿಲ್ಲ ಅಂತಂದ್ರೂ ತೊಂದರೆ ಇಲ್ಲ. ಇವಾಗ ಯೂಟ್ಯೂಬಲ್ಲಿ ಸುಮಾರು ಜನ ಚಾನಲ್ನ ಶುರು ಮಾಡಿದ್ದಾರೆ ಆ್ಯಂಡ್ ಅವರೆಲ್ಲರೂ ಹೇಳ್ಕೊಡ್ತಾ ಇದ್ದಾರೆ. ಇಂಗ್ಲೀಷ್ ಕಲಿಯೋದಕ್ಕೆ ಎಲ್ಲರಿಗೂ ಒಂಥರ ಅನುಕೂಲ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಮಾತು ಏನಂದರೆ, ಕನ್ನಡ ಮೀಡಿಯಮ್ಮಲ್ಲಿ ಓದಿ ಸಡನ್ನಾಗೆ ನಾವು ಹೈಸ್ಕೂಲ್ ಆಗಲಿ ಅಥವಾ ಮುಂದೆ PU ಆಗಲಿ ಅಥವಾ ಮುಂದಕ್ಕೆ ಗ್ರ್ಯಾಜುಯೇಷನ್ ಆಗಲಿ ಅದೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಮೊದಲಿಂದನೇ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಅಥವಾ ಸ್ವಲ್ಪ ಕಲಿತ್ರೆ ಮಕ್ಳಿಗೂ ಸುಲಭ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅಪ್ಪ ಅಮ್ಮಂದಿರು ಓದಿದರೆ ತುಂಬ ಅವ್ರಿಗೂ ಸುಲಭ ಆಗುತ್ತೆ ಹೇಳ್ಕೊಡೋದಕ್ಕೆ ಹಾಗೂ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ನಾನು ಇದು ಚಾನಲ್ ಶುರು ಮಾಡಿರೋದು, ಎಲ್ಲರಿಗೂ ಇಂಗ್ಲೀಷ್ ಹೇಳ್ಕೊಡೋಣ ಅಂತ. ಆ್ಯಂಡ್ ಈ ಚಾನಲ್ ಯುನೀಕ್ ಏನಂತಂದರೆ, ನಾನು ಕನ್ನಡದಲ್ಲೇ ಮಾತಾಡಿಕೊಂಡು ನಿಮಗೆ ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಿಕಾಸ್ ನಮಗೆಲ್ಲರಿಗೂ ಕನ್ನಡ ಗೊತ್ತಿದೆ. ನಮಗೆ ಕನ್ನಡ ಗೊತ್ತಿರೋರಿಗೆ ಕನ್ನಡದಲ್ಲಿ ಇಂಗ್ಲೀಷ್ ಹೇಗೆ ಕಲಿಯೋದು ಅಂತ ಇದೊಂದು ಪ್ರಯತ್ನ ನನ್ನ ಕಡೆಯಿಂದ. ಸೊ ಮತ್ತೊಮ್ಮೆ ನೀವೆಲ್ಲ ಮೊದಲನೇ ಸತಿ ನೋಡ್ತಿದ್ದೀರಾ ಅಂತಂದರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇದು ಚಾನಲ್ ಹೆಸರು ಇಂಗ್ಲೀಷ್ ಶಿಕ್ಷಣ ಅಂತ. ಸೊ ನಾನು ಹಿಂದಿನ ವಿಡಿಯೋಗಳಲ್ಲಿ A to Z ಹೇಗೆ ಬರೆಯೋದು, ಕ್ಯಾಪಿಟಲ್ ಲೆಟರ್ಸ್ ಬರೆಯೋದು ಮತ್ತು ಚಿಕ್ಕ ಅಕ್ಷರಗಳನ್ನ ಬರೆಯೋದು ಹೇಳ್ಕೊಟ್ಟಿದ್ದೀನಿ. ಅದೇ ಥರ ಕರ್ಸಿವ್ ರೈಟಿಂಗ್ ಅಂತ ಹೇಳ್ತಾರೆ, ಅಂದರೆ ಒಂದು ಅಕ್ಷರ ಮತ್ತು ಇನ್ನೊಂದು ಅಕ್ಷರ ಜೋಡಿಸಿ ಬರೆಯೋಂಥದ್ದು. ಆ ಜೋಡಿಸಿ ಬರೆಯೋ ದೊಡ್ಡ ಅಕ್ಷರಗಳು ಮತ್ತು ಸಣ್ಣ ಅಕ್ಷರಗಳು ಹೇಳ್ಕೊಟ್ಟಿದ್ದೀನಿ ಹಳೆ ವಿಡಿಯೋಗಳಲ್ಲಿ. ಅದಾದಮೇಲೆ ನಾನು ಸ್ವರಗಳು, ವ್ಯಂಜನಗಳು ಕನ್ನಡದ ವರ್ಣಮಾಲೆಯಲ್ಲಿ ಇರೋ ಥರನೇ ಇಂಗ್ಲೀಷ್ ವರ್ಣಮಾಲೆಯಲ್ಲೂ ಆಲ್ಫಬೆಟ್ಸ್ ಇದೆ A to Z. ಅದರಲ್ಲಿ ವವಲ್ಸ್ ಮತ್ತು ಕಾನ್ಸೊನೆಂಟ್ಸ್ ಅಂತ ಏನು ಅಂತಲೂ ಹೇಳ್ಕೊಟ್ಟಿದ್ದೀನಿ. ವವಲ್ಸ್ ಅಂದರೆ ಅಕ್ಷರಗಳು, ಕಾನ್ಸೊನೆಂಟ್ಸ್ ಅಂದರೆ ವ್ಯಂಜನಗಳು. ಅದಾದಮೇಲೆ ಈ ವವಲ್ಸ್ ಯಾವ್ಯಾವ ವವಲ್ ಯಾವ್ಯಾವ ಥರ ಶಬ್ದ ಮಾಡುತ್ತೆ ಅಂತ ಹೇಳ್ಕೊಡ್ತಾ ಇದ್ದೆ. ಸೊ 4 ವಿಡಿಯೋ, ಇದು 4ನೇ ವಿಡಿಯೋ ವವಲ್ಸ್ದು ಶಬ್ದಗಳ ಬಗ್ಗೆ. ಯಾವ್ಯಾವ ಥರ ಶಬ್ದ ಮಾಡುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ವವಲ್ಸ್ ನಿಮಗೆಲ್ಲರಿಗೂ ಗೊತ್ತು ಅಲ್ವಾ, A, E, I, O ಮತ್ತು U. ಸೊ A ಹೇಗೆ ಶಬ್ದ ಮಾಡುತ್ತೆ, E ಹೇಗೆ ಶಬ್ದ ಮಾಡುತ್ತೆ, I ಹೇಗೆ ಶಬ್ದ ಮಾಡುತ್ತೆ, ಮತ್ತು ಇವತ್ತಿನ ವಿಡಿಯೋಲ್ಲಿ O ಹೇಗೆ ಶಬ್ದ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ನಿಮಗೆ ಹೇಳಿದ್ದು, ಇವಾಗ ಕನ್ನಡ ವರ್ಣಮಾಲೆಯಲ್ಲಿ ಅ ಇಂದ ಸೇರಿ ಅಹ ತನಕ ಸ್ವರಗಳಿದೆ. ಸೊ ತುಂಬ ಅಕ್ಷರಗಳಿದೆ ಅ ಇಂದ ಅಹ ತನಕ. ಆದರೆ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಬರೀ 5 ಅಕ್ಷರಗಳು, ಅಂದರೆ 5 ಸ್ವರಗಳು ಇರೋದು, A, E, I, O, U. ಆದ್ದರಿಂದ ಒಂದೊಂದು ಅಕ್ಷರ, ಒಂದೊಂದು ವವಲ್, ಒಂದೊಂದು ಸ್ವರ ಬೇರೆ ಬೇರೆ ಪದಗಳಲ್ಲಿ ಬೇರೆ ಬೇರೆ ಶಬ್ದ ಮಾಡುತ್ತೆ. ಯಾಕಂದರೆ ಬರೀ ಇರೋದು 5 ಸ್ವರಗಳು ಇಂಗ್ಲೀಷ್ ವರ್ಣಮಾಲೆಯಲ್ಲಿ.
ಬೇರೆ ಎಲ್ಲ ವ್ಯಂಜನ ಲೆಕ್ಕ ಬರುತ್ತೆ. ಸೊ ಬರೀ 5 ಸ್ವರಗಳಿರೋದ್ರಿಂದ ಒಂದೊಂದು ಸ್ವರ ಬೇರೆ ಬೇರೆ ಥರ ಶಬ್ದ ಮಾಡುತ್ತೆ. ಸೊ ನಿಮಗೆ ನಾನು ಈ ವಿಡಿಯೋಲಿ ಯಾವ್ಯಾವ ಥರ ಶಬ್ದಗಳು ಬರುತ್ತೆ ಅಂತ ಈ ಸೀರೀಸ್ ಆಫ್ ವೀಡಿಯೋಸಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಸೀರೀಸ್ ಆಫ್ ವೀಡಿಯೋಸಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅಂದರೆ ಈ ಸ್ವರ ಈ ಥರ ಶಬ್ದ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಕೊಡುತ್ತೆ. ನಾವು ಮುಂದಕ್ಕೆ ಬೇರೆ ಪದಗಳನ್ನೂ ನೋಡೋಣ. ನಾನು ಈ ವಿಡಿಯೋಸಲ್ಲಿ ಬರೀ ನಿಮಗೆ ಸ್ವರದ ಶಬ್ದಗೋಸ್ಕರ ಯಾವುದು ಈಸಿಯಾಗಿರೋದು, ಅಂದರೆ ಸಿಂಪಲ್ ಆಗಿರೋದು ಚಿತ್ರ ಇದೆಯೋ ಅದನ್ನು ನಿಮಗೆ ಎಲ್ಲರಿಗೂ ತೋರಿಸಿದ್ದೀನಿ. ಎಲ್ಲ ಸುಮಾರು ಉದಾಹರಣೆಗಳು ಕೊಡ್ಬೋದು, ಆದರೆ ಆ ಉದಾಹರಣೆಗಳನ್ನ ಆಮೇಲೆ ನೋಡೋಣ. ಒಂದು ಸತಿ ಶಬ್ದ ಗೊತ್ತಾದ ಮೇಲೆ ಬೇರೆ ಉದಾಹರಣೆಗಳನ್ನ ನೋಡೋದು ತುಂಬ ಸುಲಭ ಆಗುತ್ತೆ. ನಾನು ಈ ವಿಡಿಯೋ ಸೀರೀಸಲ್ಲಿ AEIOU ಅಂದರೆ ವವಲ್ ವಿಡಿಯೋ ಸೀರೀಸ್ ಅಲ್ಲಿ ಶಬ್ದಗಳು ಹೇಳ್ಕೊಡ್ತಾ ಇದ್ದೀನಲ್ಲ, ಅದರಲ್ಲಿ ಬರೀ ಕೆಲವೊಂದು ಉದಾಹರಣೆ ಮಾತ್ರ ತೋರಿಸಿದ್ದೀನಿ ಚಿತ್ರಗಳ ಸಮೇತ. ಸೊ ಬರೀ ಇಷ್ಟೇ ಉದಾಹರಣೆ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ನಿಮಗೆ ಬರೀ ಒಂದು ಶಬ್ದಗಳು ಹೇಗೆ ಬರುತ್ತೆ ಅಂತ ಗೊತ್ತಾಗಬೇಕು, ಯಾವ್ಯಾವ ಥರ ಬರುತ್ತೆ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಚಿಕ್ಕದು ಮಾಡಿದ್ದೀನಿ ಮತ್ತು ಕೆಲವೊಂದೇ ಉದಾಹರಣೆಗಳನ್ನ ಇಟ್ಕೊಂಡು ಮಾಡಿರೋದು. ತುಂಬ ಉದಾಹರಣೆಗಳು ಈ ವಿಡಿಯೋಸಲ್ಲಿ ನಾನು ಹಾಕಿಲ್ಲ. ಬೇರೆ ಉದಾಹರಣೆಗಳು ಬೇರೆ ವಿಡಿಯೋಸಲ್ಲಿ ನಾವು ನೋಡಿಬಿಟ್ಟು ಆವಾಗ ಎಲ್ಲ ನಾವು ರಿವೈಸ್ ಮಾಡ್ಬೋದು. AEIOU ಒಂದು ಸತಿ ಎಲ್ಲ ಸ್ವರಗಳು, ಇಂಗ್ಲೀಷ್ ವರ್ಣಮಾಲೆಯ ಸ್ವರಗಳು ಯಾವ್ಯಾವ ಥರ ಶಬ್ದ ಮಾಡುತ್ತೆ ಅಂತ ನಮಗೆ ಗೊತ್ತಿದ್ದರೆ ಆವಾಗ ನಾವು ಎಲ್ಲನೂ ಒಂದೇ ಸಮ ನೋಡ್ಬೋದು. ಆ್ಯಂಡ್ ಬೇರೆ ಬೇರೆ ವೀಡಿಯೋಸಲ್ಲಿ ನೋಡೋ ಅವಶ್ಯಕತೆ ಎಲ್ಲ ಒಟ್ಟಿಗೆ ನೋಡ್ಬೋದು. ಸೊ ಇದೊಂದು ಚಿಕ್ಕದ ಇಂಟ್ರೊಡಕ್ಷನ್. ಇವತ್ತು ನಾನು ನಿಮಗೆ ಹೇಳಿದೆ ಅಲ್ವಾ, ಓ ಸೌಂಡ್ಸ್ನ ಕಲ್ತ್ಕೊಳ್ಳೋಣ. ಓ, ಈ ಲೆಟರ್ ಏನು? ಓ. ನಾವು ಈ ಲೆಟರ್ನ ಕನ್ನಡ ಸ್ವರದಲ್ಲಿ ಹೇಳಬೇಕು ಅಂತಂದರೆ ಓ ಬರುತ್ತೆ. ಸೊ ಇಲ್ಲಿ ಬರ್ತಿರೋದು ನಾನು ಓ ಸೌಂಡ್ಸ್ ಅಂತ ನೋಡಿ, ಓ ಸೌಂಡ್ಸ್. ಸೊ ಮೊದಲನೇದು ಶಬ್ದ ಹೇಗೆ ಬರುತ್ತೆ, ಒಂದು ಪದದಲ್ಲಿ ಇವಾಗ ಓ ಲೆಟರ್ ಅಥವಾ ಓ ಅಕ್ಷರ ಬಂದರೆ ಯಾವ ಥರ ಶಬ್ದ ಬರುತ್ತೆ ಅಂತ ನೋಡೋಣ. ಸುಮಾರು ಪದಗಳಿದೆ. ಸೊ ನಾನು ನಿಮಗೆ ಒಂದು ಕ್ವಿಕ್ಕಾಗಿ ತೋರಿಸ್ತೀನಿ ಯಾವ್ಯಾವ ಪಿಕ್ಚರ್ಸ್ ತೊಗೊಂಡಿದ್ದೀನಿ ಅಂತ. ನಿಮಗೆ ಜ್ಞಾಪಕ ಬಂದರೆ ಅದೇನು ಅಂತ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನಾವು ಬಂದುಬಿಟ್ಟು ವಿವರಣವಾಗಿ ಶಬ್ದಗಳನ್ನ ಡಿಸ್ಕಸ್ ಮಾಡೋಣ, ಮಾತಾಡೋಣ ಅದ್ರ ಬಗ್ಗೆ. ಸೊ ಮೊದಲನೇದು ಇದೊಂಥರ ಶಬ್ದ. ಓಕೆ, ಇದು ಮೊದಲನೇ ಥರ. ಇಲ್ಲಿ 2 ಉದಾಹರಣೆಗಳು ಇದೆ. ಇದು ಎರಡನೇ ಥರ ಮಾಡುತ್ತೆ. ಓ ಲೆಟರ್ ಯಾವುದಾದ್ರೂ ವರ್ಡಲ್ಲಿ ಇದ್ದರೆ, ಯಾವುದಾದ್ರೂ ಪದದಲ್ಲಿ ಇದ್ದರೆ ಇದು ಎರಡನೇ ಥರ ಶಬ್ದ. ಆಯಿತಾ? ಅದಾದಮೇಲೆ ಇದು 3ನೇ ಥರ ಶಬ್ದ. ಜಸ್ಟ್ ನೋಡ್ಕೊಳ್ಳಿ. ಓಕೆ, ಇದಕ್ಕೆ 4 ಚಿತ್ರಗಳು ಇದೆ. 4 ಪದಗಳನ್ನ ನಾನು ನಿಮಗೆ ಹೇಳಿದ್ದೀನಿ, ಯಾಕಂದರೆ ನಿಮಗೆ ಗೊತ್ತಾಗತ್ತೆ ಅಂತಂತ. ಇದು 4ನೇ ಥರ ಶಬ್ದ. ಇದು 5ನೇ ಥರ ಶಬ್ದ. ಓಕೆ, ಸೊ ಇವಾಗ ಮೊದಲನೇ ಥರ ಶಬ್ದ ಯಾವ ಥರ ಬರುತ್ತೆ ಅಂತ ನೋಡೋಣ. ಇವಾಗ ಮೊದಲನೇ ಉದಾಹರಣೆ ನಾನು ನಿಮಗೆ ಕೊಟ್ಟಿರೋದು ಈ ಪಿಕ್ಚರಿಂದ. ಈ ಪಿಕ್ಚರಲ್ಲಿ ನಿಮಗೆ ಯಾವ ಪ್ರಾಣಿ ಕಾಣಿಸ್ತಾ ಇದೆ? ನಾಯಿ ಅಲ್ವಾ? ಸೊ ನಾಯಿಗೆ ಇಂಗ್ಲೀಷಲ್ಲಿ ಡಾಗ್ ಅಂತ ಹೇಳ್ತಾರೆ.
ಡಾಗ್. ಅದರದ್ದು ಸ್ಪೆಲ್ಲಿಂಗ್ DOG. ಸೊ ಇವಾಗ ಡಾಗ್ ಯಾಕೆ ಅಂತ ನಾವು ನೋಡೋಣ. ಸೊ ಡಿಗೆ ಯಾವ ಶಬ್ದ ಬರುತ್ತೆ? ಡ್ ಪ್ಲಸ್ ಇಲ್ಲಿ ಓ ಇದೆ. ಸೊ ಇದು ಓ ಓ ಈ ಶಬ್ದ ಬರಲ್ಲ. ಇಲ್ಲಿ ಡಾಗಲ್ಲಿ ಓ ಇದೆ, ಆದರೆ ಈ ಥರ ಓ ಶಬ್ದ ಬರಲ್ಲ, ಆದರೆ ಆ ಅಂತ ಬರುತ್ತೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓ ಶಬ್ದ ಬರಲ್ಲ, ಆದರೆ ಆ ಶಬ್ದ ಬರುತ್ತೆ. ಆ ಹೇಳುವಾಗ ನಮ್ಮದು ಕೆಳಗಿಂದು ಜಾ ಇದೆಯಲ್ಲ, ಕೆಳಗಡೆ ಹಲ್ಲುಗಳು, ಆ ಬೋನ್ ಇದೆ ನೋಡಿ, ಅದು ಕೆಳಗೆ ಬರುತ್ತೆ. ಆ ಆ ಅಂತ ಆಗುತ್ತೆ. ಸೊ ನಾನು ನಿಮಗೆ, ನೀವು ಹಿಂದಿನ ವಿಡಿಯೋ ನೋಡಿದರೆ ಸೌಂಡ್ಸಲ್ಲಿ ನಾನು ನಿಮಗೆ ಈ ಶಬ್ದ ಹೇಳ್ಕೊಟ್ಟಿದ್ದೆ, ಆ ಶಬ್ದ. ಸೊ ಯಾವುದು ವರ್ಡು ಹಾಗೆ ಬರುತ್ತೆ ಆ ಶಬ್ದದಲ್ಲಿ? ಬಾಲ್. ಆ ಬಾಲ್. ಓಕೆ. ಸೊ ಬಾಲ್ ಅಲ್ಲಿ ಆ ಶಬ್ದ ಬರುತ್ತೆ. ಸೊ ಈ ಆ ಶಬ್ದನೇ ಡಾಗಲ್ಲೂ ಬರುತ್ತೆ. ಸೊ ಡಿಗೆ ಡ್ ಶಬ್ದ ಬರುತ್ತೆ, ಇಲ್ಲಿ ಓಗೆ ಆ ಬಾಲ್ ಥರ ಆ ಆ ಶಬ್ದ ಬರುತ್ತೆ. ನಾನು ಇದನ್ನು AW ಅಂತ ಇಂಗ್ಲೀಷಲ್ಲಿ ಬರ್ತಿದ್ದೀನಿ, ನಿಮಗೆ ಆಮೇಲೆ ಗೊತ್ತಾಗುತ್ತೆ ಯಾಕೆ ಅದು AW ಅಂತ. ನಾನು ಕನ್ನಡದಲ್ಲಿ ಇದನ್ನು AW ಯಾವ ಥರ ಬರಿಬೋದು, ಆ ಥರ ಯಾವುದು ಈ ಶಬ್ದ ಅಲ್ವಾ, ಆ ಶಬ್ದ ಕನ್ನಡ ವರ್ಣಮಾಲೆಯಲ್ಲಿ ಇಲ್ಲ. ಅದಕ್ಕೆ ನಾನು ನಿಮಗೆ ತೋರಿಸೋದಕ್ಕೆ ಅಂತ, ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗಲಿ ಅಂತ ನಾನು AW ಅಂತ ಬರ್ತಿದ್ದೀನಿ. ಬಟ್ ನಿಮಗೆ ಯಾಕೆ AW ಅಂತ ಬರ್ತಿರೋದು ಅಂತ ಬರ್ತಾ ಬರ್ತಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಜಿ ಬಂದುಬಿಟ್ಟು ಗ್. ಓಕೆ. ಸೊ ಇದಕ್ಕೆ ಡಾಗ್ ಅಂತ ಹೇಳ್ತಾರೆ. ಡ್ ಆ ಗ್, ಡಾಗ್. ಓಕೆ. ಸೊ ಇದು ಮೊದಲನೇ ಪದ. ಏನು ಶಬ್ದ ಬರುತ್ತೆ? ಆ. ಒಂದು ಪದ ಹೇಳಿ, ಡಾಗ್. ಓಕೆ. ಸೊ ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನು ಕಾಣಿಸ್ತಾ ಇದೆ ಈ ಎರಡನೇ ಪಿಕ್ಚರಲ್ಲಿ? ಮೊದಲನೇ ಪಿಕ್ಚರಲ್ಲಿ ನಾವು ಡಾಗ್ ನೋಡಿದ್ವಿ, ಎರಡನೇ ಪಿಕ್ಚರಲ್ಲಿ ಇದೇನಿದು? ಒಂದು ರೂಮಲ್ಲಿ ಏನಿದೆ ಇಲ್ಲಿ? ಇದು ಮಂಚ ಅಲ್ವಾ? ಮಂಚ. ಸೊ ಮಂಚ ಇಲ್ಲಿ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಮಂಚಕ್ಕೆ ಕಾಟ್ ಅಂತ ಹೇಳ್ತಾರೆ. ಕಾಟ್. ಖ ಆ ಟ್. ಸೊ ನಾನು ನಿಮಗೆ ಫಸ್ಟ್ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ. ಕಾಟ್ದು ಸ್ಪೆಲ್ಲಿಂಗು COT. ನಿಮಗೆ ಹಿಂದಿನ ವಿಡಿಯೋಲ್ಲಿ ನಾನು ನಿಮಗೆ ಹೇಳಿದ್ದೆ, ನೆನಪಿದ್ರೆ, ಸಿಗೆ ಸ ಶಬ್ದ ಬರುತ್ತೆ ಮತ್ತು ಕ ಶಬ್ದನೂ ಬರುತ್ತೆ. ಸೊ ಇದರಲ್ಲಿ ಕ ಶಬ್ದ ಬರುತ್ತೆ. ಇಲ್ಲಿ ಕಾಟ್ ಪದದಲ್ಲಿ ಇದು ಕ ಶಬ್ದ ತಗೊಳ್ಳುತ್ತೆ. ಸೊ ಕ ಪ್ಲಸ್ ಆ ಪ್ಲಸ್ ಟ್. ಸೊ ಕ ಆ, ಕಾ ಪ್ಲಸ್ ಟ್. ಸೊ ಎಲ್ಲ ಸೇರಿ ಕಾಟ್ ಆಗುತ್ತೆ. ಕಾಟ್ ಅಂದರೆ ಮಂಚ. ಸೊ ನಿಮಗೆ ಮೊದಲನೇದು ಶಬ್ದ ಗೊತ್ತಾಯ್ತಲ್ವ? ಮೊದಲನೇದು ಶಬ್ದ ಆ ಅಂತ ಹೇಳ್ತಾರೆ. ಒಂಥರ ಬಾಲ್ ಥರನೇ, ಬಟ್ ಇಲ್ಲಿ ಓ ಬರುತ್ತೆ, ಬಾಲಲ್ಲಿ ಎ ಇದೆ. ಈ ಎರಡು ನಾವಿವಾಗ ನೋಡ್ತಾ ಇರೋದೇನು? ಓ ಸೌಂಡ್ಸ್. ಓಕೆ. ಬಾಲೂ ಓ ಥರನೇ ಅನಿಸುತ್ತೆ, ಬಟ್ ಅಲ್ಲಿ ಎ ಇರೋದು. ಇಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಓ ಸೌಂಡ್ಸ್.
ಸೊ ಅದರಲ್ಲಿ 2 ವರ್ಡ್ ನಾವು ನೋಡಿದ್ದೀವಿ, ಒಂದು ಡಾಗ್, ಇನ್ನೊಂದು ಕಾಟ್. ಸೊ ಇಲ್ಲಿ ಕಾ, ಡಾಗ್, ಕಾಟ್. ಡಾಗ್ ಅಂದರೆ ನಾಯಿ, ಕಾಟ್ ಅಂದರೆ ಮಂಚ. ಓಕೆ, ಅರ್ಥ ಆಯ್ತಾ ನಿಮಗೆ? ಇವಾಗ ಮೊದಲನೇದು ಸೌಂಡು, ಮತ್ತೆ ಇದಕ್ಕೆ ವಾಪಸ್ ಬರೋಣ, ಮತ್ತೆ ನೋಡೋಣ. ಬಟ್ ಇವಾಗ ಸದ್ಯಕ್ಕೆ ನಾವು ಮುಂದಕ್ಕೆ ಹೋಗೋಣ. ಸೊ ಒಂದು ಥರ ಶಬ್ದ ಓ ಮಾಡೋದು ಆ ಅಂತ. ಇವಾಗ 2ನೇ ಥರ ಶಬ್ದ ನೋಡೋಣ. ಇದು 2ನೇ ಥರ ಶಬ್ದ. 2ನೇ ಥರ ಶಬ್ದ ಹೇಗೆ ಮಾಡುತ್ತೆ? ಅ ಅಂತ ಮಾಡುತ್ತೆ. ಈ ಶಬ್ದ ಇಂಗ್ಲೀಷಲ್ಲಿ ಕೆಲವರು UH ಅಂತ ಬರೀತಾರೆ. ಸೊ ಅದೇ ಥರನೇ ನಾನು ನಿಮಗೆ ಹೇಳಿದ್ದೆ, AU ಅಂತ ಆಗೆ ಬರೀತಾರೆ, ಆದರೆ UHಗೆ ಅಂತ ಬರೀತಾರೆ. ಸೊ ಇದು ಎಕ್ಸ್ಪೀರಿಯನ್ಸ್ ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ UH ಅಂತ ಬರ್ತಿದ್ದೀನಿ ಅಂತ. ಬಟ್ ನೀವು ಇದನ್ನು ಜ್ಞಾಪಕ ಇಟ್ಕೋಬೇಡಿ. AU UH ಅದೆಲ್ಲ ನೀವು ಯೋಚನೆ ಮಾಡಬೇಡಿ. ಈ ಥರ ಜ್ಞಾಪಕ ಇಟ್ಕೋಬೇಕು ಅಂತ ನೀವು ಯೋಚನೆ ಮಾಡಬೇಡಿ. ಸೊ 2ನೇದು ಯಾವ ಥರ ಶಬ್ದ ಬರುತ್ತೆ? ಶಬ್ದ. ಮೊದಲನೇ ಶಬ್ದ ಏನು? ಆ. ಪದಗಳೇನು? ಡಾಗ್, ಕಾಟ್. 2ನೇ ಶಬ್ದ ಕನ್ನಡದಲ್ಲಿ ಶಬ್ದ. ಸೊ ನಾನು ನಿಮಗೆ ಹೇಳಿದೆ, ಈ ಶಬ್ದ ನಿಮಗೆ ಫೆಮಿಲಿಯರ್ ಇರ್ಬೋದು ಎಲ್ಲಿ? ಎ ವವಲ್ ಶಬ್ದ ಕಲ್ತ್ಕೊಂಡಾಗ ನಾವು. ಸೊ ಆ ಎ ವವಲ್ ಶಬ್ದ ಅಲ್ಲಿ ಶಬ್ದ ಎಲ್ಲಿ ಬಂತು? ಜ್ಞಾಪಕ ಇದೆಯಾ ನಿಮಗೆ? ಬಲೂನಲ್ಲಿ ಬಂತು. ಇಲ್ಲಿ ಈ ಎ ಇದೆಯಲ್ಲ, ಇದು ಶಬ್ದ ಬರುತ್ತೆ. ಇಲ್ಲಿ ಬಲೂನ್ಗೆ ಶಬ್ದ ಬರುತ್ತೆ. ಓಕೆ, ಸೊ ಈ ಶಬ್ದ ಕೆಲವೊಂದು ಕಡೆ ಓ ಲೆಟರು ಕೊಡುತ್ತೆ. ಎಲ್ಲಿ ಕೊಡುತ್ತೆ ನೋಡೋಣ. ಓಕೆ, ಸೊ ನಾನು ಹೇಳಿದ್ದೇನೆಂದರೆ, ಈ ಓ ಲೆಟರ್ ಇದೆಯಲ್ಲ, ಅದು ಹೇಳೋದು ನಾವು ಓ ಅಂತ. ಮೊದಲನೇ ಥರ ಶಬ್ದ ಆ ಅಂತ ಮಾಡ್ತು, 2ನೇ ಥರ ಶಬ್ದ ಅಂತ ಮಾಡುತ್ತೆ. ಸೊ ಅದು ಆ ಶಬ್ದ ಅಂತ ಮಾಡೋ ಪದಗಳನ್ನ ಇವಾಗ ನೋಡೋಣ. ಇಲ್ಲೂ ನಾನು 2 ಪದ ಕೊಟ್ಟಿದ್ದೀನಿ. ಇದು 1ನೇ ಪದ, ಇದು 2ನೇ ಪದ. ಸೊ ಇಲ್ಲಿ ಯಾವ ಥರ ಶಬ್ದ ಬರುತ್ತೆ? ಶಬ್ದ. ಸೊ ಇವಾಗ ಇಲ್ಲಿ ನೋಡೋಣ ನಾವು. ಇದು ಮೊದಲನೇ ಪದ. ಮೊದಲನೇ ಪದದಲ್ಲಿ ನೀವು ನೋಡ್ಬೋದು, ಇಲ್ಲಿ ಬರೆದಿದೆ W, ಇದು W, ಇದು O, ಇದು N. ಓಕೆ, ಇದು ಒಂದು ಸಿಂಬಲ್, ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಏನಾದರೂ ಎಕ್ಸೈಟ್ಮೆಂಟ್ ಅಥವಾ ಒಂಥರ ಸಂತೋಷ, ತುಂಬ ಖುಷಿ ತೋರಿಸ್ಬೇಕಾದ್ರೆ ಇದು ಹಾಕ್ತಾರೆ. ಬಟ್ ನೀವು ಇದನ್ನು ಇವಾಗ ಗಮನ ಕೊಡಬೇಡಿ ಅದಕ್ಕೆ. ಇದ್ರದ್ದು ಸ್ಪೆಲ್ಲಿಂಗ್ ಮಾತ್ರ ನೋಡಿ, WON, WON. ಸೊ ಡಬ್ಲ್ಯೂಗೆ ವ ಶಬ್ದ ಬರುತ್ತೆ. ಓಗೆ ಇಲ್ಲಿ ನಾನು ನಿಮಗೆ ಹೇಳ್ದಂಗೆ ಶಬ್ದ ಬರುತ್ತೆ. ಎನ್ಗೆ ನ ಶಬ್ದ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ವ ಪ್ಲಸ್ ಪ್ಲಸ್ ನ, ವ ಪ್ಲಸ್ ಪ್ಲಸ್ ನ. ಸೊ ವ ಪ್ಲಸ್ ವ ಪ್ಲಸ್ ನ 1. ಓಕೆ, ಸೊ 1 ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ವ ಪ್ಲಸ್ ಸೇರಿಕೊಂಡು ವ ಆಗುತ್ತೆ, ಪ್ಲಸ್ ನ 1 ಅಂತ ಆಗುತ್ತೆ. ಸೊ ಅದರದ್ದು ಸ್ಪೆಲ್ಲಿಂಗ್ WON. ಸೊ ಇಲ್ಲಿ ಓಗೆ ಶಬ್ದ ಬರೋದ್ರಿಂದ WON,
ನ ಒನ್. ಒನ್ ಒನ್ ಅಂತಂದರೆ ಏನು, ಈ ಪಿಕ್ಚರಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ ನಾವು ಕೇಳ್ಬೋದು. ನಾನು ಮೊದಲೇ ಹೇಳಬೇಕಾಗಿತ್ತು ನಿಮಗೆ, ಬಟ್ ನಿಮಗೆ ಇವಾಗ ವರ್ಡ್ ಗೊತ್ತಾಯ್ತಲ್ವಾ? ಹೇಳಿ ನನ್ನ ಜೊತೆ. ಒನ್. ಒನ್. ಸೊ ಒನ್ ಅಂದರೆ ಏನು? ಗೆದ್ದಿರೋದು. ಗೆದ್ದಿರೋದು. ಈ ಹುಡುಗ ಏನು ಇಟ್ಕೊಂಡಿದ್ದಾನೆ? ಟ್ರೋಫಿ ಇಟ್ಕೊಂಡಿದ್ದಾನೆ ಅಲ್ವಾ? ಸೊ ಕಪ್ ಇಟ್ಕೊಂಡಿದ್ದಾನೆ. ಇದನ್ನು ಟ್ರೋಫಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಕಪ್ ಅಂತಲೂ ಹೇಳ್ತಾರೆ. ಸೊ ಆ್ಯಕ್ಚುಲಿ ಇದನ್ನು ಟ್ರೋಫಿ ಅಂತ ಹೇಳ್ತಾರೆ. ನೀವು ಟ್ರೋಫಿ ಅಂತ ಕಲ್ತ್ಕೊಳ್ಳಿ ಇದನ್ನು. ಓಕೆ. ಸೊ ಇವಾಗ ನಮ್ಮದು ಕ್ರಿಕೆಟಲ್ಲಿ ವರ್ಲ್ಡ್ ಕಪ್ ಅಂತ ಎಲ್ಲ ಹೇಳ್ತಾರಲ್ಲ, ಅದೇ ಥರನೇ ಇದು ಟ್ರೋಫಿ ಕಪ್ ಅಂತ ಹೇಳ್ತಾರೆ. ಸೊ ಇದನ್ನು ಗೆದ್ಕೊಂಡು ಬಂದಾಯಿತು. ಅವನು ಗೆದ್ದಿದ್ದಾನೆ, ಗೆದ್ಕೊಂಡು ಕಪ್ ತಗೊಂಡು ಬಂದಿದ್ದಾನೆ. ಸೊ ಈ ಥರ ಗೆದ್ದಿರೋದನ್ನು ಒನ್ ಅಂತ ಹೇಳ್ತಾರೆ. ಹೀ ಒನ್. ಇದು ಬಾಯ್. ಒನ್. ಬಾಯ್ ಗೆದ್ದಿದ್ದಾನೆ. ಬಾಯ್ ಅಂದರೆ ಹುಡುಗ ಗೆದ್ದಿದ್ದಾನೆ ಅಂತಂದರೆ ಬಾಯ್ ಒನ್ ಅಂತ ಹೇಳ್ತಾರೆ. ಸೊ ಅರ್ಥ ಆಯ್ತಾ? ಅಂದರೆ ಅದು ಭೂತಕಾಲದಲ್ಲಿ ಒನ್ ಅಂತ ಹೇಳಿರೋದು. ಅಂದರೆ ಗೆಲುವು ಬಂದಿದೆ ಅಂತ ಅರ್ಥ. ಭೂತಕಾಲದಲ್ಲಿ ಹೇಳೋದು, ಅದಕ್ಕೆ ಒನ್ ಅಂತ ಹೇಳ್ತಾರೆ. ಓಕೆ. ಗೆಲ್ಲಬೇಕು ಅಂತ ಅಂದರೆ ವಿನ್ ಅಂತ ಹೇಳ್ತಾರೆ. ವಿನ್. ಗೆಲ್ಲಬೇಕು ಅಂದರೆ ಮುಂದಕ್ಕೆ ಗೆಲ್ಲಬೇಕು ಅಂತ, ಅದಕ್ಕೆ ವಿನ್ ಅಂತಾರೆ. ಗೆದ್ದಾಗಿದೆ ಅಂತ ಹೇಳೋದಕ್ಕೆ ಒನ್ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ ಗೆದ್ದಾಗಿದೆ. ಬಾಯ್ ಒನ್. ಸೊ ಒನ್. ಎನಿವೆ, ವಿನ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ನೀವು, ಅದು ಆಮೇಲೆ ನೋಡೋಣ. ಓಕೆ. ಇವಾಗ ಇದು ಮೊದಲನೇದು ಅಕ್ಷರ. ಸೊ ಅಲ್ಲಿ ಯಾವ ಶಬ್ದ ಬಂತು? ಅ ಶಬ್ದ ಬಂತು. ಹೇಳಿ. ಅ. ಒನ್. ಒನ್. ಎರಡನೇ ಪದದಲ್ಲಿ ನೀವಿಲ್ಲಿ ನೋಡ್ಬೋದು SON ಅಂತ ಬರ್ತಿದೆ. SON. ನೀವಿಲ್ಲಿ ಈ ಪಿಕ್ಚರಲ್ಲಿ ಏನೇನು ಕಾಣಿಸ್ತಾ ಇದೆ ನಿಮಗೆ? ಇಲ್ಲಿ ನೋಡಿ, ಅಪ್ಪ, ಇದು ಅಮ್ಮ, ಇದು ಮಗ. ಓಕೆ. ಇಲ್ಲಿ ಗಿಡಗಳು ಕಾಣಿಸ್ತಾ ಇದೆ, ಮರ. ಇಲ್ಲಿ ಸ್ವಲ್ಪ ಗ್ರಾಸ್, ಹುಲ್ಲು ಕಾಣಿಸ್ತಾ ಇದೆ. ಇಲ್ಲಿ ಸೂರ್ಯ ಕಾಣಿಸ್ತಾ ಇದ್ದಾನೆ. ಸೊ ನಾವಿಲ್ಲಿ ನೋಡೋಣ. ಇವಾಗ ಈ ಮಗು ಅಂದರೆ ಮಗನಿಗೆ ಇಂಗ್ಲೀಷಲ್ಲಿ ಸನ್ ಅಂತ ಹೇಳ್ತಾರೆ. ನಮ್ಮ ಮಗ, ಮೈ ಸನ್. ನಮ್ಮ ಮಗ, ಮೈ ಸನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ಪೆಲ್ಲಿಂಗ್ ನೀವು ನೋಡ್ಕೊಳ್ಳಿ. ಇದು S, ಇದು O, ಇದು N. ಇಲ್ಲಿ ಓಗೆ ಅ ಶಬ್ದ ಬರುತ್ತೆ. ಆದ್ದರಿಂದ ಇದಕ್ಕೆ ಎಸ್ಗೆ ಸ ಶಬ್ದ ಬರುತ್ತೆ, ಓಗೆ ಅ ಶಬ್ದ ಬರುತ್ತೆ, ಎನ್ಗೆ ನ ಶಬ್ದ ಬರುತ್ತೆ. ಸೊ ಇದು ಸ ಪ್ಲಸ್ ಅ, ಸ ಪ್ಲಸ್ ನ, ಸನ್ ಅಂತ ಆಗುತ್ತೆ. ಓಕೆ. ಇದಕ್ಕೆ ಸನ್ ಅಂತ ಹೇಳ್ತಾರೆ. ಸೊ ಮಗನಿಗೆ ಸನ್ ಅಂತ ಹೇಳ್ತಾರೆ. ಅಲ್ಲಿ SON, ಸನ್ ಸ್ಪೆಲ್ಲಿಂಗು. ಇವಾಗ ನೀವು ಗಮನ ಇಟ್ಟು ಕೇಳಿದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು. ನಾನು ಇಲ್ಲಿ ಸೂರ್ಯನಿಗೂ ಸನ್ ಅಂತ ಹೇಳಿದೆ. ಸೂರ್ಯ ಸನ್ ಅದು ನೆಕ್ಸ್ಟ್ ವಿಡಿಯೋ ಬರುತ್ತಲ್ಲ, ಅದರಲ್ಲಿ ನೋಡಿ. ಯಾಕಂದರೆ ಆ ಸೂರ್ಯನ ಸನ್ ಸ್ಪೆಲ್ಲಿಂಗ್ SUN. ಸೊ ಯು ವವಲ್ ಸೌಂಡ್ಸ್.
ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಓಕೆ, ಬಟ್ ಇಲ್ಲಿ ಮಗನಿಗೆ SON. ಸೊ ಇಲ್ಲಿ ನಾವು 2 ಥರ ಸೌಂಡ್ಸ್ ಕಲ್ತ್ಕೊಂಡಿದ್ದೀವಿ ಇಲ್ಲಿ ತನಕ. ಒಂದು ಸೌಂಡ್, ಡಾಗ್, ಕಾಟ್. ಇನ್ನೊಂದು ಸೌಂಡ್, ಒನ್, ಸನ್. ನೆಕ್ಸ್ಟ್ 3ನೇ ಥರದ್ದು ಶಬ್ದ ಕಲ್ತ್ಕೊಳ್ಳೋಣ ಇವಾಗ. 3ನೇ ಥರ ಶಬ್ದ ಕನ್ನಡ ವರ್ಣಮಾಲೆಯಲ್ಲಿ ಈ ಶಬ್ದ ಇದೆ. ಇಲ್ಲಿ ಕೆಲವೊಂದು ಪದಗಳಲ್ಲಿ ಓ ಲೆಟರ್ ಓ ಅಂತ ಶಬ್ದ ಮಾಡುತ್ತೆ. ಓ ಅಂದರೆ ಹ್ರಸ್ವ ಅಲ್ಲ, ದೀರ್ಘ ಓ ಓ ಅಂತ ಶಬ್ದ ಮಾಡುತ್ತೆ. ಸೊ ನಾವು ನೋಡೋಣ ಯಾವ್ಯಾವುದರಲ್ಲಿ ಆ ಥರ ಶಬ್ದ ಮಾಡುತ್ತೆ ಅಂತ. ಸೊ ಇಲ್ಲಿ 4 ಪದ ಇದೆ. ಓಕೆ, ಒಂದೊಂದನ್ನೇ ನಿಧಾನವಾಗಿ ನೋಡೋಣ. ಇಲ್ಲಿ ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ. ಓಕೆ, NO. ಹುಡುಗ ಏನಂತ ಇದ್ದಾನೆ? ನೋ ಅಂತ ಹೇಳ್ತಾ ಇದ್ದಾನೆ. ಬೇಡ, ನೋ ಅಂದರೆ ಬೇಡ. ಕನ್ನಡದಲ್ಲಿ ಬೇಡ ಅಂತ ಹೇಳ್ತಾರೆ. ಮೀನಿಂಗ್ ಬರೆದಿರ್ತೀನಿ ಇಲ್ಲಿ, ನೀವು ನೋಡ್ಕೊಬೋದು ಆಮೇಲೆ. ನೋ ಅಂದರೆ ಏನು? ಬೇಡ. ಓಕೆ, ಬೇಡ, ನಂಗೆ ಬೇಡ, ಇದು ಬೇಡ, ಅದು ಬೇಡ. ಮಕ್ಕಳು ಹಠ ಮಾಡ್ತಾರೆ. ಏನಾದರೂ ತರಕಾರಿ ಕೊಟ್ಟರೆ ಬೇಡ ಅಂತ ಹೇಳ್ತಾರೆ, ಆದರೆ ಚಾಕ್ಲೇಟ್ ಕೊಟ್ಟರೆ ಕೊಡಿ ಅಂತ ಹೇಳ್ತಾರೆ. ಸೊ ಆ ಬೇಡ, ಅದು ಬೇಡ, ಇದು ಬೇಡ. ಆ್ಯಂಡ್ ಪೇರೆಂಟ್ಸ್ ಮಕ್ಕಳಿಗೆ ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಆ ಬೇಡ ಅನ್ನೋದಕ್ಕೆ ನೋ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನೋ 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 ಅಂತ ಮಕ್ಕಳು ಹೇಳ್ತಾರೆ, ಅಥವಾ ಎಸ್ ಅಂತ ಹೇಳ್ತಾರೆ. ಸೊ ಎಸ್, ನೋ. ಎಸ್ ಅಂದರೆ ಹ್ಞೂ, ಸರಿ, ಓಕೆ. ನೋ ಅಂದರೆ ಬೇಡ ಅಂತ. ಸೊ ಇಲ್ಲಿ ನೋ ಸ್ಪೆಲ್ಲಿಂಗ್ ನೋಡೋಣ. NO. ಇಲ್ಲಿ ಓ ಸ್ವರ ಓ ಅಂತ ದೀರ್ಘವಾದ ಓ ಶಬ್ದ ಬರುತ್ತೆ. ಸೊ ನಾನು ನಿಮಗೆ ಹೇಳಿದೆ ಓ ಸುಮಾರು ಥರ ಶಬ್ದಗಳು ಮಾಡುತ್ತೆ ಅಂತ. ಇಲ್ಲಿ ಓ ಕನ್ನಡ ಅಕ್ಷರದ ಓ ಥರ ಶಬ್ದ ಮಾಡುತ್ತೆ. ನ ಪ್ಲಸ್ ಓ, ನೋ ನೋ. ಆಯಿತಾ? ನೆಕ್ಸ್ಟ್ ಶಬ್ದದಲ್ಲಿ ಇಲ್ಲಿ ನೋಡಿ, ಗ್ರೀನ್ ಕಲರ್ ಇದೆ. ಓಕೆ, ಗ್ರೀನ್ ಕಲರ್ ಟ್ರಾಫಿಕ್ ಸಿಗ್ನಲಲ್ಲಿ ನಿಮಗೆ ಗೊತ್ತಾ? ಟ್ರಾಫಿಕ್ ಸಿಗ್ನಲ್ ಅಲ್ಲಿ 3 ಥರ ಲೈಟ್ಸ್ ಇರುತ್ತೆ. ಸೊ ಯಾವ್ಯಾವುದು ಏನೇನು ಥರ? ರೆಡ್ ಮತ್ತು ಬ್ಲೂ ಮತ್ತು ಗ್ರೀನ್ ಅಲ್ವಾ? ರೆಡ್ ಅಂದರೆ ಏನು? ರೆಡ್ ಅಂದರೆ ಸ್ಟಾಪ್. ಆರೆಂಜ್ ಅಥವಾ ಆಂಬರ್ ಅಂತಲೂ ಹೇಳ್ತಾರೆ. ಸೊ ಅದಕ್ಕೆ ಗೆಟ್ ರೆಡಿ ಅಲ್ವಾ? ಆಮೇಲೆ ಗ್ರೀನ್ಗೆ ಗೋ ಅಂದರೆ ಮುಂದಕ್ಕೆ ಹೋಗ್ಬೋದು. ಗೋ ಹೋಗ್ಬೋದು, ಹೋಗೋಣ, ಹೋಗು. ಸೊ ಗೋಗೆ ಈ ಥರ ಎಲ್ಲ ಮೀನಿಂಗ್ ಬರುತ್ತೆ ಇಂಗ್ಲೀಷಲ್ಲಿ. ಸೊ ಗೋ ಯಾವ ಥರ ಉಚ್ಚಾರಣೆ ಬರುತ್ತೆ?
ಇವಾಗ ನಿಮಗೆಲ್ಲರಿಗೂ ಹೇಳಬೇಕಂದ್ರೆ ಕನ್ನಡ ಪದದಲ್ಲಿ ಗೋಮಾತಾ ಗೋಮಾತಾ ಅಂದರೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಗೋಮಾತಾ. ಸೊ ಗೋ ಅಲ್ಲಿ ಗೋ ಶಬ್ದ ಬರುತ್ತೆ. ಸೊ ಇಲ್ಲಿ ಗ ಸ್ಪೆಲ್ಲಿಂಗು ಜಿ ಓ ಜಿ ಓ. ನಾನು ನಿಮಗೆ ಹೇಳಿದರೆ ಜ್ಞಾಪಕ ಇದೆ, ಜಿಗೆ ಜ ಶಬ್ದನೂ ಬರುತ್ತೆ ಅಥವಾ ಗ ಶಬ್ದನೂ ಬರುತ್ತೆ. ಇಲ್ಲಿ ಬರೋದು ಗ ಶಬ್ದ. ಸೊ ಜಿಗೆ ಏನೇನು ಶಬ್ದ ಬರುತ್ತೆ? ಜ ಶಬ್ದನೂ ಬರುತ್ತೆ ಅಥವಾ ಗ ಶಬ್ದನೂ ಬರುತ್ತೆ. ಬಟ್ ಆದರೆ ಇಲ್ಲಿ ಬರೋದು, ಈ ಪದದಲ್ಲಿ ಗೋ ಪದದಲ್ಲಿ ಬರೋದು ಗ ಶಬ್ದ ಬರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ಇದಿಟ್ಟಿರ್ತೀನಿ ಸೊ ದಟ್ ನಿಮಗೆ ಜ್ಞಾಪಕ ಇರುತ್ತೆ ಅಂತ. ಇಲ್ಲಿ ಗ ಇದು ಜಿ ಗ ಶಬ್ದ ಕೊಡುತ್ತೆ, ಅದಕ್ಕೆ ನಾನು ಇಲ್ಲಿ ಗ ಅಂತ ಬರ್ತಿದ್ದೀನಿ. ಇಲ್ಲಿ ಓ ಓ ಶಬ್ದ ಬರುತ್ತೆ, ಅದಕ್ಕೆ ಇಲ್ಲಿ ಬರ್ತಿದ್ದೀನಿ. ಓಕೆ, ಸೊ ಇವೆರಡೂ ಸೇರಿ ಗ ಪ್ಲಸ್ ಓ ಗೋ ಅಂತ ಆಗುತ್ತೆ. ಗೋ ಅಂತ ಹೇಳ್ತಾರೆ ನಾವು. ಹೋಗು, ಯಾರಿಗಾದ್ರೂ ಹೋಗು ಅಂತ ಹೇಳಬೇಕಂದ್ರೆ ಗೋ ಅಂತ ಹೇಳ್ತೀವಿ. ಅದೇ ಈ ಹುಡುಗ ಇಲ್ಲಿ ತೋರಿಸ್ತಾ ಇರೋದು ನೋಡಿ. ಗ್ರೀನ್ ಸರ್ಕಲ್ ಮತ್ತು ಆರೋ ಮಾರ್ಕ್ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಇದು ನಿಮಗೆ ಇದು ಜ್ಞಾಪಕ ಬರಬೇಕು, ಗ್ರೀನ್ ಲೈಟ್ ಜ್ಞಾಪಕ ಬರಬೇಕು, ಆಯಿತಾ? ಗೋ ಗೋ. ಸೊ ಮೊದಲನೇದು ಪದ ನೋ, ಎರಡನೇದು ಪದ ಗೋ. ಓಕೆ, ಇವಾಗ ಇದೇ ಓ ಶಬ್ದ ಅಥವಾ ಓ ಉಚ್ಚಾರಣದಲ್ಲೇ ಇನ್ನೊಂದು ಎರಡಿದೆ ಎಕ್ಸಾಂಪಲ್, ಆಯಿತಾ? ಇಲ್ಲಿ ನೀವು ನೋಡ್ಬೋದು, ಇದು 3ನೇ ಎಕ್ಸಾಂಪಲ್ಲು, ಇದು 4ನೇ ಎಕ್ಸಾಂಪಲ್ಲು. ಎಕ್ಸಾಂಪಲ್ ಅಂದರೆ ಕನ್ನಡದಲ್ಲಿ ಉದಾಹರಣೆ ಅಂತ ಹೇಳ್ತವೆ, ಆಯಿತಾ? ಇಲ್ಲಿ ಮೂರನೇ ಉದಾಹರಣೆಯಲ್ಲಿ ನಿಮಗೆ ಕಾಣ್ತಿರ್ಬೋದು, ಇಲ್ಲಿ ಇದು ಒಂದು ಹೂವದು ಚಿತ್ರ ಇದೆ. ಸೊ ಈ ಹೂವು ಯಾವ ಹೂವು ಅಂತ ನೀವು ಯೋಚನೆ ಮಾಡಿ. ನೀವೆಲ್ಲರೂ ನೋಡಿರ್ತೀರ, ಈ ಹೂವು ತುಂಬ ಕಾಮನ್, ತುಂಬ ಕಡೆ ನೋಡಿರ್ತೀರ, ಮದುವೆಗಳಲ್ಲಿ ಇಟ್ಕೊಂಡಿರ್ತಾರೆ, ತುಂಬ ಕಡೆ ಬೊಕೆ ಎಲ್ಲ ಮಾಡ್ತಾರೆ. ಓಕೆ, ಸೊ ಎಲ್ಲರಿಗೂ ಹೆಂಗಸರಿಗೆ ಎಲ್ಲ ಕೊಡ್ತಾರೆ ರೋಸಾ ಹೂವು ಮದುವೆಗೆ ಎಲ್ಲ ಹೋದಾಗ. ಸೊ ಯಾವ ಹೂವು ಇದು? ರೋಸಾ ಹೂವು. ಕೆಲವೊಂದು ಸತಿ ದೇವ್ರಿಗೂ ಹಾರ ಮಾಡಿ ಎಲ್ಲ ಹಾಕ್ತಾರೆ, ಆಯಿತಾ? ಸೊ ರೋಸಾ ಹೂವು. ಸೊ ರೋಸಾ ಹೂವು ಇಂಗ್ಲೀಷಲ್ಲಿ ಏನಂತಾರೆ? ರೋಸ್ ಅಂತ ಹೇಳ್ತಾರೆ, ರೋಸ್. ನೋಡಿ, ನಿಮಗೆ ಕೇಳಿಸ್ತಿರ್ಬೋದು, ಇಲ್ಲಿ ರೋಸ್ ಅಂತ ಹೇಳ್ತಾ ಇದ್ದೀನಿ, ರೋಸ್ ಅಂತ ಹೇಳ್ತಾ ಇಲ್ಲ, ಸ್ ಹೇಳ್ತಾ ಇಲ್ಲ, ಆದರೆ ಝ್ ಅಂತ ಬರ್ತಾ ಇದೆ, ಆಯಿತಾ? ರೋಸ್. ಸೊ ನಿಮಗೆ ಜ್ಞಾಪಕ ಇದ್ದರೆ ನೀವು ಕೇಳ್ಬೋದು, ROZ ಯಾಕಾಗಲ್ಲ, ರೋಸ್ ಅಂತ ಹೇಳ್ತಾ ಇದ್ದೀರಾ, ಇಲ್ಲಿ ಝೆಡ್ ತಾನೇ ಬರಬೇಕು ಅಂತ ನೀವು ಕೇಳ್ಬೋದು. ನಿಜ ಬರಬೇಕು, ಆದರೆ ಸ್ಪೆಲ್ಲಿಂಗ್ ಇದೇನೆ. ಸೊ ನಾವು ROSE ಅಂತಲೇ ಕಲ್ತ್ಕೋಬೇಕು. ಆದರೆ ಇಲ್ಲಿ ಎಸ್ ಒಂಥರ ಝ್ ಶಬ್ದ ಮಾಡುತ್ತೆ. ಯೂಶ್ವಲಿ ನಾವು ಮಾತಾಡೋವಾಗ ಇಲ್ಲಿ ಎಸ್ದು ಶಬ್ದ ಝ್ ಅಂತ ಬರುತ್ತೆ. ಆದರೆ ನಾನು ಇಲ್ಲಿ ಕನ್ನಡದಲ್ಲಿ ಸ ಬರೆದಿದ್ದೀನಿ, ಯಾಕಂದರೆ ಕನ್ನಡದಲ್ಲಿ ಝ್ ಶಬ್ದ ಇಲ್ಲ. ಅದಕ್ಕೆ ನಾನಿಲ್ಲಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಅಂತ ನಾನು ಸ ಬರೆದಿದ್ದೀನಿ. ಆದರೆ ನೀವು ಹೇಳೋವಾಗ ರೋಸ್ ಅಂತ ಅಲ್ಲ, ಅದು ರೋಸ್, ರೋಸ್ ಝ್ ಹೇಳಬೇಕು. ಓಕೆ, ಸೊ ರೋಸ್ದು ಸ್ಪೆಲ್ಲಿಂಗ್ ಏನು? ROSE, ROSE. ನೋಡಿ, ಇಲ್ಲೂ ಅದೇ ಬರೆದಿರೋದು, ರೋಸ್ ಅಂತ. ಸೊ ಆರ್ಗೆ ಶಬ್ದ ಬಂದ್ಬಿಟ್ಟು ರ್. ನಾನು ನಿಮಗೆ ಹೇಳಿದೆ, ಓ ಶಬ್ದ ಬರುತ್ತೆ ಇಲ್ಲಿ, ಓ ಅಕ್ಷರದಲ್ಲಿ. ಸೊ
ಓ, ಇದು ಎಸ್, ರೋಸ್. ಓಕೆ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ನಾವು ಈ ವವಲ್ ಬಗ್ಗೆ ಕಲ್ತ್ಕೊಂಡಾಗ ಪದದ ಕೊನೆಯಲ್ಲಿ ಈ ಬಂದರೆ ಅದನ್ನು ಉಚ್ಚಾರಣೆ ಮಾಡಲ್ಲ. ರೋಝಿ ಅಥವಾ ರೋಝೆ ಆ ತರಹ ಉಚ್ಚಾರಣೆ ನಾವು ಮಾಡಲ್ಲ. ಸೊ ಇದನ್ನು ತೆಗೆದುಹಾಕ್ಬಿಡ್ತೀವಿ. ಅಂದರೆ ಸ್ಪೆಲ್ಲಿಂಗ್ ಬರೆಯೋವಾಗ ಇದು ಈ ಇರುತ್ತೆ, ಆದರೆ ಉಚ್ಚಾರಣೆಯಲ್ಲಿ ಈ ಈನ ನಾವು ಉಚ್ಚಾರಣೆ ಮಾಡಲ್ಲ. ಅದಕ್ಕೆ ಅದನ್ನು ಇಳಿಸ್ಬಿಡ್ತೀವಿ. ಅದಕ್ಕೆ ಸೈಲೆಂಟ್ ಇ ಅಂತ ಹೇಳ್ತಾರೆ. ಸೈಲೆಂಟ್ ಇ ಅಂದರೆ ಈಗೆ ಸೈಲೆಂಟ್ ಅಂದರೆ ಈ ಶಬ್ದ ಮಾಡಲ್ಲ, ಅದಕ್ಕೆ ಸೈಲೆಂಟ್ ಇ. ಓಕೆ. ಡ್ರಾಪ್ ದ ಇ, ಸೈಲೆಂಟ್ ಇ. ಓಕೆ. ಸೊ ಇಲ್ಲಿ ತನಕ ಮಾತ್ರ ನಾವು ಉಚ್ಚಾರಣೆ ಮಾಡೋದು, ಆದರೆ ಸ್ಪೆಲ್ಲಿಂಗಲ್ಲಿ ಮಾತ್ರ ಈನೂ ಬರುತ್ತೆ. ಸೊ ಗೊತ್ತಾಯ್ತಲ್ಲ ನಾನು ನಿಮಗೆ ಹೇಳಿದ್ದು. ಇದು ಆರ್, ರ, ಓ, ಎಸ್, ರೋಸ್. ರ ಪ್ಲಸ್ ಓ, ರೋ ಪ್ಲಸ್ ಸ್, ರೋಸ್. ಸೊ ಅದಕ್ಕೆ ರೋಸ್. ಆದರೆ ಝ್ ಶಬ್ದ ಬರುತ್ತೆ. ಇದು ಝ್. ಇದು ಒಂಥರ ಝ್ ಶಬ್ದ ಬರುತ್ತೆ. ಓಕೆ. ಇವಾಗ ಇನ್ನೊಂದು 4ನೇದು ಉದಾಹರಣೆ ನಾವು ನೋಡೋಣ. ಇದೇನು ಕಾಣಿಸ್ತಾ ಇದೆಯಾ ನಿಮಗೆ? ಏನು? ನಮ್ಮ ಮುಖದಲ್ಲಿರುವ ಒಂದು ಪಾರ್ಟ್ ಇದು. ಸೊ ಇದು ಮೂಗು ಕಾಣಿಸ್ತಾ ಇದೆ ಅಲ್ವಾ ನಮಗೆ? ಮೂಗು. ಸೊ ಮೂಗುಗೆ ಇಂಗ್ಲೀಷಲ್ಲಿ ಏನಂತಾರಪ್ಪ ಅಂತ ನೀವು ಕೇಳ್ಬೋದು. ಮೂಗುಗೆ ನೋಸ್ ಅಂತ ಹೇಳ್ತಾರೆ. ನೋಸ್ದು ಸ್ಪೆಲ್ಲಿಂಗ್ ನೋಡೋಣ. NOSE, ನೋಸ್. ಸೊ ಎನ್ಗೆ ನ ಶಬ್ದ ಬರುತ್ತೆ, ಇಲ್ಲಿ ಓಗೆ ಓ ಶಬ್ದ ಬರುತ್ತೆ, ಎಸ್ಗೆ ಇಲ್ಲಿ ಸ ಶಬ್ದನೇ ಬರುತ್ತೆ. ಇದು ಸೈಲೆಂಟ್ ಇ ಮತ್ತೆ, ಆಯಿತಾ? ಸೊ ಇಲ್ಲಿ ಬರಿತೀನಿ ನಾನು. ಇದು ಸ ಶಬ್ದನೇ ಬರುತ್ತೆ, ಇದು ಸೈಲೆಂಟ್ ಇ. ಸೊ ನೀವಿಲ್ಲಿ ನೋಡ್ಬೋದು, ಇದು ನೀವು ಫೋಕಸ್ ಮಾಡಬೇಕಾಗಿರೋದು ಇದ್ರ ಮೇಲೆ. ಓಕೆ. ಸೊ ಬಿಕಾಸ್ ನಾವು ಯಾವ್ದು ಕಲಿತಿದ್ದೀವಿ ಅಂತ ಗೊತ್ತಿರಬೇಕು ನಿಮಗೆ, ಇಲ್ಲಾಂದರೆ ಬೇರೆದ್ರ ಮೇಲೆ ನೀವು ಗಮನ ಇಡ್ಬೋದು. ಸೊ ಓ ಬಗ್ಗೆ ಕಲಿತಾ ಇರೋದ್ರಿಂದ ನಾನು ನಿಮಗೆ ಎಲ್ಲ ಓನು ಅಂಡರ್ಲೈನ್ ಮಾಡಿದ್ದೀನಿ. ಸೊ ಇದು ನಾನು ನೋಸ್ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ನೋಸ್ ಅಂದರೆ ಮೂಗು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದಕ್ಕೆ ಇಂಗ್ಲೀಷಲ್ಲಿ ನೋಸ್ ಅಂತ ಹೇಳ್ತಾರೆ. ಸೊ ಇದು ನ ಶಬ್ದ, ಇಲ್ಲಿ ಓಗೆ ಓ ಶಬ್ದ ಬರುತ್ತೆ, ಸ್. ಆದ್ದರಿಂದ ನ ಪ್ಲಸ್ ಓ, ನೋ ಪ್ಲಸ್ ನೋಸ್ ಅಂತ ಬರುತ್ತೆ. ಸೊ ನಾನು ನಿಮಗೆ ಹೇಳಿದೆ ಅಲ್ಲ, ನೋ ಅಂದರೆ ಇದು ನೋ. ಇಲ್ಲಿ ಇದಕ್ಕೆ ಎಸ್ ಸೇರಿಸಿ ಸ ಹೇಳಬೇಕು. ಇದು ಸೈಲೆಂಟ್ ಇ, ಇದನ್ನು ಉಚ್ಚಾರಣೆ ಮಾಡೋಂಗಿಲ್ಲ. ಸೊ ಇಲ್ಲಿ ತನಕನೇ ಉಚ್ಚಾರಣೆ ಮಾಡೋದು, ಇದು ಉಚ್ಚಾರಣೆ ಮಾಡಲ್ಲ. ಆದರೆ ಸ್ಪೆಲ್ಲಿಂಗಲ್ಲಿ ಮಾತ್ರ ಇ ಇರುತ್ತೆ. ಬರೆಯೋವಾಗ ಇ ಇರುತ್ತೆ, ಹೇಳೋವಾಗ ಇರಲ್ಲ. ಓಕೆ. ಸೊ ನಾವಿವಾಗ 3 ಶಬ್ದ ನೋಡಿದ್ದೀವಿ.
ಓ ಯಾವ್ಯಾವ ಥರ ಶಬ್ದ ಮಾಡುತ್ತೆ ನೋಡಿ, ಜ್ಞಾಪಕ ಇದೆಯಾ ನಿಮಗೆ? ಆ, ಅ, ಓ. ಇವಾಗ 4ನೇದು ನೋಡೋಣ. ಮತ್ತು ಇನ್ನೊಂದು ಉಳ್ಕೊಳ್ಳುತ್ತೆ, ಅದು 5ನೇ ಥರ ಶಬ್ದ. ಇಲ್ಲಿ 4ನೇ ಶಬ್ದದಲ್ಲಿ ಡಬಲ್ ಓ. ಡಬಲ್ ಓ ಅಂದರೆ ಅಕ್ಕಪಕ್ಕ 2 ಓ ಒಟ್ಟಿಗೆ ಬರುತ್ತೆ. ಅಕ್ಕಪಕ್ಕ 2 ಓ ಅಕ್ಷರಗಳು ಒಟ್ಟಿಗೆ ಬರುತ್ತೆ, ಅದಕ್ಕೆ ಡಬಲ್ ಓ. ಆಯಿತಾ? ಡಬಲ್ ಓ ಯಾವಾಗ ಬರುತ್ತೆ? ಇವಾಗ ಡಬಲ್ ಓ 2 ಥರ ಶಬ್ದಗಳು ಮಾಡುತ್ತೆ. ಅದು ಒಂದೊಂದು ಪದದಲ್ಲಿ ಒಂದೊಂದು ಥರ. ಅದಕ್ಕೇನೂ ಒಂಥರ ಫಿಕ್ಸ್ಡ್ ರೂಲ್ ಇಲ್ಲ, ಅಂದರೆ ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ಏನೂ ಇಲ್ಲ. ನಿಮಗೆ ಹೇಳ್ತಾ ಕಲಿತಾ ಎಕ್ಸ್ಪೀರಿಯನ್ಸ್ ಮೂಲಕ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಶಬ್ದ ಮಾಡುತ್ತೆ ಅಂತ. ಸೊ ನಾನು ಹೇಳಿದ್ದೇನೆಂದರೆ, ಈ ಡಬಲ್ ಓ 2 ಓ ಒಟ್ಟಿಗೆ ಬಂದಾಗ 2 ಥರ ಶಬ್ದ ಮಾಡುತ್ತೆ. ಒಂದು ಉ ಶಬ್ದ, ಇನ್ನೊಂದು ಊ ಶಬ್ದ. ಓಕೆನಾ? ಸೊ ಒಂದು ಉ ಶಬ್ದ, ಇನ್ನೊಂದು ಊ ಶಬ್ದ ಬರುತ್ತೆ. ಸೊ ಫಸ್ಟ್ ನಾವು ಉ ಶಬ್ದ ಹೇಗೆ ಬರುತ್ತೆ ಅಂತ ನೋಡೋಣ. ನಾವು ಉ ಅಂದರೆ ಹ್ರಸ್ವ ಉ, ದೀರ್ಘ ಅಲ್ಲ. ಇಲ್ಲಿ ಹ್ರಸ್ವ ಉ, ಅದಕ್ಕೆ ಇಲ್ಲಿ ನಾನು ಶಾರ್ಟ್ ಅಂತ ಬರೆದಿದ್ದೀನಿ. ಬಟ್ ನೀವು ಉ ಅಂತಲೇ ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ? ಸೊ ಮೇನ್ ಏನಂದರೆ ಅದನ್ನು ಏನಂತ ಕರೀತಾರೆ ಅಂತ ನಿಮಗೆ ಗೊತ್ತಿರಬೇಕಾಗಿಲ್ಲ, ಶಬ್ದ ಯಾವ ಥರ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇದು ಶಾರ್ಟಾ ಲಾಂಗಾ ಅದೆಲ್ಲ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಏನು ಶಬ್ದ ಬರುತ್ತೆ ಅದನ್ನು ಮಾತ್ರ ಕಲ್ತ್ಕೊಳ್ಳಿ. ನಾನು ನಿಮಗೆ ಹೇಳಿದೆ ಅಲ್ವಾ, ಡಾಗಲ್ಲಿ ಆ, ಕಾಟಲ್ಲಿ ಆ ಶಬ್ದ ಬರುತ್ತೆ. ನೋ, ಗೋ, ರೋಸ್, ಓಕೆ, ನೋಸ್ ಅಲ್ಲಿ ಓ ಶಬ್ದ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಅದೇ ಥರನೇ, ಆ್ಯಂಡ್ ಇಲ್ಲಿ ಇನ್ನೊಂದು ಶಬ್ದ ಬರುತ್ತೆ. ಸೊ ಅದು ನೀವು ಶಬ್ದ ಮಾತ್ರ ಜ್ಞಾಪಕ ಇಟ್ಕೋಬೇಕು. ಅದು ಶಾರ್ಟಾ ಲಾಂಗಾ ಅದೆಲ್ಲ ಏನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ? ಸೊ ಇಲ್ಲಿ ಉ ಶಬ್ದ, ಉ ಅಂದರೆ ಹ್ರಸ್ವ ಉ ಇಲ್ಲಿ ಬರೋದು. ನೆಕ್ಸ್ಟ್ ಎಕ್ಸಾಂಪಲ್ ಅಂದರೆ ಮುಂದಿನ ಉದಾಹರಣೆಯಲ್ಲಿ ಊ ಅಂದರೆ ದೀರ್ಘವಾಗಿರೋದು ಊ ನೋಡೋಣ. ಇವಾಗ ಫಸ್ಟು ಹ್ರಸ್ವ ಉಗೆ 2 ಉದಾಹರಣೆಗಳು ಇದೆ. ಮೊದಲನೇ ಉದಾಹರಣೆ ಇದು. ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ? ಹೌದು, ಇಲ್ಲಿ ಸನ್ ಕಾಣಿಸ್ತಾ ಇದೆ, ಇಲ್ಲಿ ಗಿಡಗಳು ಕಾಣಿಸ್ತಾ ಇದೆ, ಇಲ್ಲಿ ಹೂವುಗಳು ಕಾಣಿಸ್ತಾ ಇದೆ, ಹುಲ್ಲು ಕಾಣಿಸ್ತಾ ಇದೆ, ಮತ್ತು ಮಧ್ಯದಲ್ಲಿ ಏನು ಕಾಣಿಸ್ತಾ ಇದೆ ದೊಡ್ಡದಾಗೆ? ಪುಸ್ತಕ ಕಾಣಿಸ್ತಾ ಇದೆ. ಪುಸ್ತಕಗೆ ಏನಂತಾರಪ್ಪ? ಪುಸ್ತಕಗೆ ಇಂಗ್ಲೀಷಲ್ಲಿ ಬುಕ್ ಅಂತ ಹೇಳ್ತಾರೆ. ಬುಕ್. ಸೊ ಬುಕ್ಗೆ ಸ್ಪೆಲ್ಲಿಂಗ್ ಏನು? BOOK ಬುಕ್. ಓಕೆ, ಇಲ್ಲಿ ಬಿಗೆ ಬ ಶಬ್ದ ಬರುತ್ತೆ. 2 ಓ ಒಟ್ಟಿಗೆ ಬಂದಿದೆ, ಅಕ್ಕಪಕ್ಕ ಇರೋದು 2 ಓ ಬಂದಿದೆ, ಆಯಿತಾ? ಸೊ ಇಲ್ಲಿ 2 ಓ ಅಕ್ಕಪಕ್ಕ ಬಂದಿರೋದಕ್ಕೆ ಉ ಶಬ್ದ ಬರುತ್ತೆ, ಅದಕ್ಕೆ ಇಲ್ಲಿ ಉ ಬರ್ತಿದ್ದೀನಿ. ಆಮೇಲೆ ಇಲ್ಲಿ ಕೆಗೆ ಕ ಶಬ್ದ ಬರುತ್ತೆ, ಅದಕ್ಕೆ ಕ ಅಂತ ಬರ್ತಿದ್ದೀನಿ. ಸೊ ಬ ಮತ್ತು ಉ ಜೋಡಿಸಿದ್ರೆ ಬು ಆಗುತ್ತೆ, ಅದಕ್ಕೆ ಕ ಸೇರಿಸಿದ್ರೆ ಬುಕ್. ಸೊ ನೀವು ಬುಕ್ ಅಂತ ಹೇಳಬೇಕು, ಆಯಿತಾ? ಬುಕ್, ಪುಸ್ತಕ ಅಂದರೆ ಬುಕ್ ಅಂತ ನೀವು ಹೇಳಬೇಕು, ಓಕೆನಾ? ಸೊ ಇದು
ಹ್ರಸ್ವ ಡಬಲ್ ಓ ಸೌಂಡ್. 2 ಓ ಒಟ್ಟಿಗೆ ಬಂದರೆ ಒಂದು ಶಬ್ದ ಉ ಅಂತ ಮಾಡುತ್ತೆ. ಅದೇ ಥರ ಇನ್ನೊಂದು ಇಲ್ಲೂ ಹ್ರಸ್ವ ಉ. ಇಲ್ಲಿ ಪದ ನೋಡೋಣ ಬನ್ನಿ, ಯಾವುದು ಇದು ಉದಾಹರಣೆ. 2ನೇ ಉದಾಹರಣೆ ಉ ಡಬಲ್ ಓಗೆ ಶಬ್ದ. ಸೊ ಈ ಪಿಕ್ಚರಲ್ಲಿ ಏನೇನಿದೆ ಹೇಳಿ ಮತ್ತೆ. ಸೊ ಇಲ್ಲಿ ನೋಡಿ, ಮರ, ಆಕಾಶ, ಸೂರ್ಯ, ಮರಗಳು, ಓಕೆ, ಹುಲ್ಲು. ಇದು ಏನು? ಕಟ್ಟಿಗೆಗಳು. ಕಟ್ಟಿಗೆ ಎಲ್ಲಿಂದ ಬರುತ್ತೆ? ಮರ ಕಡಿದ್ರೆ ಕಟ್ಟಿಗೆ ಬರುತ್ತೆ. ಓಕೆ, ಇದು ಸ್ಕ್ವಿರಿಲ್. ಸೊ ಇಲ್ಲಿ ಇವರು ಇದ್ದಾರೆ, ಮನುಷ್ಯ ನಿಂತ್ಕೊಂಡಿದ್ದಾನೆ ಇಲ್ಲಿ. ಆ್ಯಂಡ್ ಇಲ್ಲಿ ಒಂದು ಮೊಚ್ಚ ಥರ ಇಟ್ಕೊಂಡಿದ್ದಾನೆ. ಸೊ ಆ್ಯಕ್ಸ್ ಅಂತ ಹೇಳ್ತಾರೆ, ಅದು ಇಂಗ್ಲೀಷಲ್ಲಿ ಈ ಥರ ಮೊಚ್ಚಿಗೆ ಆ್ಯಕ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಹಿಡ್ಕೊಂಡು ಇವನು ಮರಗಳನ್ನ ಕತ್ತಿ ಥರ ಯೂಸ್ ಮಾಡ್ತಾನೆ, ಇದನ್ನು ಆ್ಯಕ್ಸ್ನ. ಸೊ ಈ ಕಟ್ಟಿಗೆಗಳು ಬರುತ್ತೆ, ಮರಗಳನ್ನ ಹೊಡೆದಾಕಿದ್ರೆ ಕಟ್ಟಿಗೆ ಬರುತ್ತೆ. ಸೊ ಈ ಕಟ್ಟಿಗೆನ ಇಂಗ್ಲೀಷಲ್ಲಿ ಏನಂತಾರೆ? ವುಡ್ ಅಂತ ಹೇಳ್ತಾರೆ. ವುಡ್. ಕಟ್ಟಿಗೆ ಅಂದರೆ ವುಡ್. ಬಾಗಿಲ್ದು ಏನದ್ರಲ್ಲಿ ಮಾಡಿರೋದು? ವುಡ್ಡಲ್ಲಿ ಮಾಡಿರೋದು ಅಂತ ಹೇಳ್ತಾರೆ. ಕಟ್ಟಿಗೆಯಲ್ಲಿ ಮಾಡಿರೋದನ್ನು ವುಡ್ ಅಂತ ಹೇಳ್ತಾರೆ. ಸೊ ಅಂದರೆ ವುಡ್ ಅಂದ್ರೇ ಕಟ್ಟಿಗೆ ಒಲೆ. ಅರ್ಥ ಆಯ್ತಾ? ಸೊ ಕಟ್ಟಿಗೆಗೆ ವುಡ್ ಅಂತ ಹೇಳ್ತಾರೆ. ಸೊ ವುಡ್ದು ಸ್ಪೆಲ್ಲಿಂಗ್ WOOD. ಇಲ್ಲೂ ಅದೇ ಬರ್ತಿರೋದು, WOOD. ಆಯಿತಾ? ಸೊ ಇಲ್ಲಿ ಡಬ್ಲ್ಯೂಗೆ ನಾನು ನಿಮಗೆ ಹೇಳಿದ್ದೆ, ಜ್ಞಾಪಕ ಇದೆಯಾ? ಶಬ್ದ ಬರುತ್ತೆ ಅಂತ, ಅದಕ್ಕೆ ಇಲ್ಲಿ ಬರ್ತಿರೋದು, ಡಬ್ಲ್ಯೂಗೆ ಇಲ್ಲಿ ಓ 2 ಓ ಒಟ್ಟಿಗೆ ಬಂದಿದೆ ಅಕ್ಕಪಕ್ಕ. ಇಲ್ಲಿ ಉ ಶಬ್ದ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಬರ್ತಿದ್ದೀನಿ. ಇದ್ರ ಜೊತೆಗೆ ಡಿಗೆ ಡ್ ಶಬ್ದ ಬರುತ್ತೆ. ಸೊ ಪ್ಲಸ್ ಡ್, ಪ್ಲಸ್ ಡ್, ವುಡ್. ಕಟ್ಟಿಗೆ, ವುಡ್. ಕಟ್ಟಿಗೆ ತೊಗೊಂಡು ಬಾ, ವುಡ್ ತೊಗೊಂಡು ಬಾ. ಓಕೆ, ಅರ್ಥ ಆಯ್ತಾ? ಇವಾಗ ನಿಮಗೆ ಇದೊಂದು ಪದ. ಸೊ ಇದು 4ನೇ ಥರ ಉಚ್ಚಾರಣೆ ಡಬಲ್ ಓಗೆ. 2 ಓ ಅಕ್ಕಪಕ್ಕ ಬಂದರೆ ಒಂದು ಉ ಸೌಂಡ್ ಬರುತ್ತೆ. ಇವಾಗ ಕೊನೇ ಶಬ್ದ ಡಬಲ್ ಓ ಅಂದರೆ 2 ಓ ಅಕ್ಕಪಕ್ಕ ಬಂದರೆ ಯಾವ ಥರ ಶಬ್ದ ಮಾಡುತ್ತೆ? ಇನ್ನೊಂದು ದೀರ್ಘವಾಗಿರುವ ಊ ಶಬ್ದ ಬರುತ್ತೆ. ಊ. ಸೊ ಇಲ್ಲಿ ನಾವು 3 ಉದಾಹರಣೆಗಳನ್ನ ನೋಡೋಣ. ಸೊ 3 ಉದಾಹರಣೆಗಳಲ್ಲಿ ಮೊದಲನೆಯಾದ ಉದಾಹರಣೆ ಇಲ್ಲಿದೆ ನೋಡಿ. ಇದು ಏನಂತಾರೆ? ಇದು ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಚಂದ್ರ. ಸೊ ಚಂದ್ರ ಕಾಣಿಸ್ತಾ ಇದ್ದಾನೆ ನಿಮಗೆ, ನಕ್ಷತ್ರಗಳು ಕಾಣಿಸ್ತಾ ಇದೆ, ಇಲ್ಲಿ ಆಕಾಶ ಕಾಣಿಸ್ತಾ ಇದೆ, ಮತ್ತು ಇಲ್ಲಿ ಕ್ಲೌಡ್ಸ್ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇದಕ್ಕೆ ಮೂನ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಚಂದ್ರಂಗೆ ಮೂನ್ ಅಂತ ಹೇಳ್ತಾರೆ. ಸೊ ಮೂನ್ ಅಲ್ಲಿ ಊ ಶಬ್ದ ಬರುತ್ತೆ, ಮೂನ್. ಓಕೆ, ಸೊ ಮೂನ್ದು ಸ್ಪೆಲ್ಲಿಂಗ್ ನೋಡೋಣ.
ಓ ಓ ಎನ್ ಎಮ್ ಓ ಓ ಎನ್. ಓಕೆ, ಸೊ ಇಲ್ಲಿ ಡಬಲ್ ಓ ಇಲ್ಲಿ ಬಂದಿದೆ, ಇಲ್ಲಿ ಅದಕ್ಕೆ ಊ ಶಬ್ದ ಬರುತ್ತೆ. ಸೊ ಎಮ್ಗೆ ಮ, ಇಲ್ಲಿ ಊಗೆ ಊ ಶಬ್ದ, ಮತ್ತು ನ ಮ ಪ್ಲಸ್ ಊ, ಮೂ ಪ್ಲಸ್ ನ, ಮೂನ್ ಮೂನ್. ಅರ್ಥ ಆಯ್ತಾ? ಸೊ ಇಲ್ಲಿ ಡಬಲ್ ಓ ಎರಡೋ ಬರೋವಾಗ ಇಲ್ಲಿ ಊ ಶಬ್ದ ಬರುತ್ತೆ, ಅದಕ್ಕೆ ಮೂನ್ ಅಂತ ಹೇಳ್ತಾರೆ. ಇವಾಗ ಎರಡನೇ ಉದಾಹರಣೆ ಇದೇ ಊ ದೀರ್ಘವಾದ ಊ ಡಬಲ್ ಓಗೆ ನೋಡೋಣ. ಇಲ್ಲಿ ನೋಡ್ತಿರ್ಬೋದು ನೀವು, ಇದೆ ಈ ಪಿಕ್ಚರ್ ನೋಡಿ. ಇಲ್ಲಿ ಈ ವಸ್ತು ಏನು? ಈ ವಸ್ತುವಲ್ಲಿ ನಾವು ತಿಂತೀವಿ, ಊಟ ತಿಂತೀವಿ, ಸೂಪ್ ಕುಡಿತೀವಿ ಅಲ್ವಾ? ಸೊ ಏನು ಈ ವಸ್ತು? ಸ್ಪೂನ್. ಎಲ್ಲರಿಗೂ ಗೊತ್ತು ಇದು ಸ್ಪೂನ್ ಅಂತಲೇ ಹೇಳೋದು ಅಂತ. ಸೊ ಸ್ಪೂನ್ ನೋಡಿ, ಇದು ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಸ್ಪೆಲ್ಲಿಂಗ್ಸ್ ನಾನು ಹೇಳ್ಕೊಡ್ತಾ ಇರೋದು, ಆದರೆ ಹೀಗೆ ಕಲ್ತ್ಕೋಬೇಕು. ಇದು ತುಂಬ ದೊಡ್ಡ ಸ್ಪೆಲ್ಲಿಂಗ್, ಬಲೂನ್ ಥರನೇ ಇದು ಒಂದು ದೊಡ್ಡ ಸ್ಪೆಲ್ಲಿಂಗ್. ಬಟ್ ನೀವು ಸ್ಪೆಲ್ಲಿಂಗ್ ತುಂಬ ಯೋಚನೆ ಮಾಡಬೇಡಿ. ಇವಾಗ ಈ ವಿಡಿಯೋಸಲ್ಲಿ ನಾವು ಕಲಿತಿರೋದು ಸ್ಪೆಲ್ಲಿಂಗ್ ಅಲ್ಲ. ನಿಮಗೆ ಹಾಗೆ ಈಸಿಯಾಗೆ ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂತಂದರೆ ತೊಂದರೆ ಇಲ್ಲ. ಬಟ್ ಅಕಸ್ಮಾತ್ ನಿಮಗೆ ಕಷ್ಟ ಆಗ್ತಾ ಇದೆ, ತುಂಬ ಸ್ಪೆಲ್ಲಿಂಗ್ಸ್ ಆಗೋಯ್ತು ಒಂದೇ ದಿನ, ಆ ಥರ ಏನಾದರೂ ಅನಿಸಿದ್ರೆ ಹಾಗಿದ್ರೂ ಪರವಾಗಿಲ್ಲ. ಯಾಕಂದರೆ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇನ್ನು ಶುರು ಮಾಡ್ತಿರೋದು, ಅದಕ್ಕೆ ನಿಮಗೆ ಕಷ್ಟ ಅಂತ ಅನಿಸ್ಬೋದು. ಬಟ್ ನೀವೇನೂ ಗಾಬರಿ ಪಡಬೇಡಿ, ಏನೂ ಯೋಚನೆ ಮಾಡಬೇಡಿ. ನಾವು ಇದು ಸ್ಪೆಲ್ಲಿಂಗ್ಸ್, ಇದರದ್ದು ಈ ವಿಡಿಯೋದು ಮುಖ್ಯವಾದ ವಿಷಯ ನಿಮಗೆ ತಿಳಿಸ್ಬೇಕಾಗಿರೋದು ಸ್ಪೆಲ್ಲಿಂಗ್ಸ್ ಅಲ್ಲ, ಶಬ್ದಗಳ ಮೇಲೆ ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಸ್ಪೂನ್ ಪದದಲ್ಲಿ ನೀವು ಶಬ್ದ ಮೇಲೆ ನೀವು ಗಮನ ಕೊಡಬೇಕು. ಅಂದರೆ ಸ್ಪೂನಲ್ಲಿ ಊ ಶಬ್ದ ಬರುತ್ತೆ, ಅದಕ್ಕೆ ಸ್ಪೂನ್ ದೀರ್ಘವಾಗಿ ಊ ಅಂತ ಶಬ್ದ ಬರುತ್ತೆ ಅಂತ ನೀವು ಅದ್ರ ಮೇಲೆ ಗಮನ ಕೊಡಿ. ಆದರೆ ಸ್ಪೆಲ್ಲಿಂಗ್ ಮೇಲೆ ಅಷ್ಟೊಂದು ನೀವು ಯೋಚನೆ ಮಾಡಬೇಡಿ, ನಿಮಗೆ ಕಷ್ಟ ಅಂತ ಅನಿಸಿದ್ರೆ. ಆಯಿತಾ? ಮುಂದಕ್ಕೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಹೀಗೆ ಕಲಿಯೋದು, ಎಲ್ಲರೂ ಹೀಗೆ ಕಲಿಯೋದು. ಆಯಿತಾ? ಏನೂ ಟೆನ್ಷನ್ ತೊಗೋಬೇಡಿ, ಆರಾಮಾಗೆ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಸ್ಪೂನ್ದು ಸ್ಪೆಲ್ಲಿಂಗು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸ್ಪೂನ್ದು ಸ್ಪೆಲ್ಲಿಂಗ್ SPOON. ಓಕೆ, ಸೊ ಇಲ್ಲಿ ಎಸ್ಗೆ ಸ ಶಬ್ದ ಬರುತ್ತೆ, ಪಿಗೆ ಪ ಶಬ್ದ ಬರುತ್ತೆ, ಇಲ್ಲಿ ಡಬಲ್ ಓಗೆ ಊ ಶಬ್ದ ಬರುತ್ತೆ, ಮತ್ತು ಎನ್ಗೆ ನ ಶಬ್ದ ಬರುತ್ತೆ. ಸೊ ಸ ಪ್ಲಸ್ ಪ, ಸ್ಪ್ ಸಗೆ ಪ ಒತ್ತು ಬರೋದು. ಬಟ್ ಸಗೇನೆ ನೀವು ಊನು ಸೇರಿಸ್ಬೇಕು, ಅದಾದಮೇಲೆ ಪ ಒತ್ತು ಹಾಕಬೇಕು. ಓಕೆ, ಸೊ ಸಗೆ ಊ ಸೇರಿಸಿ ಆಮೇಲೆ ಪ ಒತ್ತು ಹಾಕಬೇಕು. ಸೊ ಅದಕ್ಕೆ ಇಲ್ಲಿ ಸೂಗೆ ಪ ಒತ್ತು ಕೊಟ್ಟರೆ ಸ್ಪೂ ಆಗತ್ತೆ, ಅದಾದಮೇಲೆ ನ ಸೇರಿಸಿರೋದು. ಸೊ ಸ್ಪೂನ್ ಆಯಿತು, ಅದಕ್ಕೆ ಇದು ಸ್ಪೂನ್. ಸ ಪ ಊ ಸ್ಪೂನ್. ಓಕೆ, ಸೊ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿದ್ದರೆ ಮಧ್ಯ ನನಗೆ ಏನಾದರೂ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ ದಟ್ ನಿಮಗೆ ಇದರಿಂದ ಉಪಯೋಗ ಆಯಿತು, ಅರ್ಥ ಆಯಿತು ಅಂತ, ಹೆಲ್ಪ್ಫುಲ್ ಆಯಿತು ಅಂತ ಹೇಳಿ ನನಗೆ. ನೀವು ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ನಂದು ಟೀಚಿಂಗ್ ಮೆಥಡ್ ನಿಮಗೆ ಹೇಳ್ಕೊಡ್ತಾ ಇರೋದು ಅರ್ಥ ಆಗ್ತಿದೆಯೋ ಇಲ್ವೋ, ಏನಾದರೂ ಬೇರೆ ಥರ ಏನಾದರೂ ಹೇಳ್ಕೊಡ್ಬೋದಾ ಅಂತ ನಾನು ಯೋಚನೆ ಮಾಡ್ತೀನಿ ಆವಾಗ. ಸೊ ನೀವು ನನಗೆ ಏನಾದರೂ ಲೈಕ್ ಅಥವಾ ಕಮೆಂಟ್, ಇಲ್ಲ ನನಗೆ ಏನಾದರೂ ಮೇಲ್ ಕಳಿಸಿ, ನಾನು ಮೇಲ್ ID ಹಾಕ್ತೀನಿ. ಸೊ ಬಟ್ ಕಮೆಂಟ್ ಈಸಿಯಾಗೆ ಮಾಡ್ಬೋದು, ನೀವು ಲೈಕ್ ಮಾಡ್ಬೋದು, ಇಲ್ಲ ಡಿಸ್ಲೈಕು ಮಾಡ್ಬೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ. ಸೊ ಬಟ್
ನೀವು ನನಗೆ ಹೇಳಿದ್ರೆ ನನಗೆ ಗೊತ್ತಾಗತ್ತೆ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಓಕೆ, ಸೊ ಇಲ್ಲಿ ನಾವು ಫಸ್ಟ್ ಕಲ್ತ್ಕೊಂಡಿದ್ದೀವಿ ಇವಾಗ ಇನ್ನೊಂದು ಪದ, ಅದು ಸ್ಪೂನ್. ಓಕೆ, ದೀರ್ಘವಾದ ಊ ಸೌಂಡ್ಗೆ ಸ್ಪೂನ್, ಮೂನ್. ಇನ್ನೊಂದು ಲಾಸ್ಟ್ ಶಬ್ದ, ಈ ವಿಡಿಯೋಗೆ ಲಾಸ್ಟ್ ಶಬ್ದ. ಓಕೆ, ಟೂತ್. ಸೊ ಟೂತ್ ಅಲ್ಲೂ ಬರುತ್ತೆ. ಟೂತ್ ಅಂದರೆ ಏನು? ಓಕೆ, ಸೊ ಪಿಕ್ಚರ್ ನೋಡಿ ಕಲ್ತ್ಕೊಳ್ಳೋಣ ನಾವು. ಸೊ ಇಲ್ಲಿ ನೋಡಿ, ಇದು ಬಾಯಿ, ಇದು ತುಟಿ, ಇದು ನಾಲಿಗೆ, ಇದು ಹಲ್ಲುಗಳು. ಸೊ ಇದು ಒಂದು ದೊಡ್ಡ ಪಿಕ್ಚರು, ಒಂದು ಹಲ್ಲಿಂದು ದೊಡ್ಡ ಪಿಕ್ಚರ್. ಇಲ್ಲಿ ತುಂಬ ಹಲ್ಲುಗಳು ಇದೆ, ಇಲ್ಲಿ ಒಂದು ಹಲ್ಲು ಇದೆ. ಸೊ ಹಲ್ಲುಗಳು. ಹಲ್ಲುಗೆ ಅಂದರೆ ಒಂದು ಹಲ್ಲಿಗೆ ಟೂತ್ ಅಂತ ಹೇಳ್ತಾರೆ. ಟೂತ್, ಒಂದು ಹಲ್ಲು, ಟೂತ್. ಹಲ್ಲುಗಳಿಗೆ ಟೀತ್ ಅಂತ ಹೇಳ್ತಾರೆ. ಸೊ ಟೀತ್ ಎರಡೂ ಬರ್ತಿದ್ದೀನಿ, ಬಟ್ ನಾವು ಈ ವಿಡಿಯೋಗೋಸ್ಕರ ಬರೀ ಟೂತ್ ಅಂದರೆ ಒಂದು ಹಲ್ಲು ಮೇಲೆ ಫೋಕಸ್ ಮಾಡಬೇಕು. ಒಂದು ಹಲ್ಲಿಗೆ ಟೂತ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಟೂತ್ದು ಸ್ಪೆಲ್ಲಿಂಗ್ ನೋಡೋಣ ಬನ್ನಿ. TOOTH. TOOTH. ಇಲ್ಲಿ ಎರಡು ಒಟ್ಟಿಗೆ ಬಂದಿದೆ, ಅಕ್ಕಪಕ್ಕ ಬಂದಿದೆ. ಇಲ್ಲಿ ಊ ಶಬ್ದ ಬರುತ್ತೆ, ದೀರ್ಘವಾದ ಊ ಬರುತ್ತೆ. ಸೊ ಇಲ್ಲಿ ಟೀಗೆ ಶಬ್ದ ಬರುತ್ತೆ, ಮತ್ತು ಇದಕ್ಕೆ ಊ ಶಬ್ದ ಬರುತ್ತೆ. ಇಲ್ಲಿ THನ ಒಟ್ಟಿಗೆ ಶಬ್ದ ಇದೆ ಇದಕ್ಕೆ, ಆಯಿತಾ? ಇಲ್ಲಿ ಟಿ ಸೆಪ್ರೇಟಾಗೆ ಅಂತ ತಗೊಂಡು ಆಮೇಲೆ ಅಂತ ನಾವು ತಗೊಳ್ಳೋದಿಲ್ಲ. ಯಾವ್ಯಾವ ಲೆಟರ್ TH ಈ ಎಂಡಿಂಗ್ TH ಇರುತ್ತಲ್ಲ, ಅದಕ್ಕೆ ಶಬ್ದ ಬರುತ್ತೆ. ಸೊ TH ಶಬ್ದ ಬರುತ್ತೆ. ಸೊ ಅದಕ್ಕೆ ಊ ತ್. ಸೊ ಪ್ಲಸ್ ಊ ಪ್ಲಸ್ ಪ್ಲಸ್ ಊ, ಟೂ, ಓಕೆ, ಪ್ಲಸ್ ಸೊ ಟೂತ್. ಸಾರಿ, ಇದು ಟೂತ್. ಓಕೆ, ಟೂತ್. TH ಅಲ್ಲಿ ಎಂಡಾದರೆ ಶಬ್ದ ಬರುತ್ತೆ. ಇಲ್ಲಿ ಡಬಲ್ ಓ ಎರಡು ಬಂದಿದೆ, ಅಲ್ಲಿ ಊ ಶಬ್ದ ಬರುತ್ತೆ, ಇದು ಶಬ್ದ ಬರುತ್ತೆ. ಸೊ ಒಂದು ಹಲ್ಲಿಗೆ ಟೂತ್ ಅಂತ ಹೇಳ್ತಾರೆ. ತುಂಬ ಹಲ್ಲುಗಳಿಗೆ ಟೀತ್ ಅಂತ ಹೇಳ್ತಾರೆ. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ಹೇಳ್ತಾರೆ ಇದಕ್ಕೆ. ಒನ್, ಮೆನಿ. ಸಿಂಗ್ಯುಲರ್, ಪ್ಲೂರಲ್ ಅಂದರೆ ಒಂದು, ತುಂಬ ವಸ್ತುಗಳಿಗೆ. ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ಏನದು ಸಿಂಗ್ಯುಲರ್ ಪ್ಲೂರಲ್ ಎಲ್ಲ ಏನೇನಂತ ಹೇಳ್ತಾರೆ ಕನ್ನಡದಲ್ಲಿ ಅಂತ ನಿಮಗೆ ಸ್ಲೋಲಿ ನಿಧಾನವಾಗಿ ಹೇಳ್ತೀನಿ. ಬಟ್ ಡಿಸ್ಟಿಂಕ್ಷನ್ ಅಂದರೆ ಇವಾಗ ಏನು ಇದ್ರಿಗೆ ವ್ಯತ್ಯಾಸ, ಟೂತ್ ಅಂದರೆ ಏನು, ಟೀತ್ ಅಂದರೆ ಏನು ಅಂತಂದರೆ, ಟೂತು ಒಂದು ಹಲ್ಲಿಗೆ ಹೇಳ್ತಾರೆ, ಟೀತು ತುಂಬ ಹಲ್ಲುಗಳಿಗೆ ಹೇಳ್ತಾರೆ. ಸೊ ನಮಗೆ ಟೀತ್ ಇದೆ, ದವಡೆಗಳು ತುಂಬ ಹಲ್ಲುಗಳು ಇದೆ ಅಲ್ವಾ? ಸೊ ಅದಕ್ಕೆ ಟೀತ್ ಅಂತ ಹೇಳ್ತಾರೆ. ಹಲ್ಲು ಬಿದೋಯ್ತು, ಒಂದು ಹಲ್ಲು ಬಿದೋಯ್ತು ಅಂದರೆ ಟೂತ್ ಫೆಲ್ ಡೌನ್ ಅಂತ ಹೇಳ್ತಾರೆ. ಫೆಲ್ ಡೌನ್ ಅಂದರೆ ಬಿತ್ತು. ಓಕೆ, ಸೊ ಟೂತ್, ಅದಕ್ಕೆ ಟೂತ್ ಅಂತ ಹೇಳ್ತಾರೆ. ಅಂದರೆ ಒಂದೇ ಹಲ್ಲು ಬಿದ್ದಿತ್ತು, ಅದಕ್ಕೆ ಟೂತ್ ಬಿತ್ತು ಅಂತ ಹೇಳ್ತಾರೆ. ತುಂಬ ಹಲ್ಲುಗಳಿದೆ ನಮ್ಮ ಹತ್ರ 32 ಹಲ್ಲುಗಳಿದೆ
ನಮ್ಮ ಹತ್ರ 32 ಟೀತ್ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ನಿಮಗೆ ಹೇಳ್ಕೊಡ್ತಿರೋದು ಯಾಕೆ ಅಂತ ನಾನು ಈ ಥರ ನಾವು ಮಾತಾಡೋದಿಲ್ಲ ಇಂಗ್ಲೀಷ್ ಮಾತಾಡೋವಾಗ, ಆದರೆ ನಿಮಗೆ ಹೇಳ್ಕೊಡೋದಕ್ಕೆ ನಿಮ್ಗೆ ಅರ್ಥ ಆಗೋದಕ್ಕೆ ಸುಲಭ ಆಗಲಿ ಅಂತ ನಾನು ನಿಮಗೆ ಈ ಥರ ಎಕ್ಸಾಂಪಲ್ಸ್ ಕೊಡ್ತಾಯಿದ್ದೀನಿ, ಆಯಿತಾ. ಸೊ ಟೂತ್, ಇದು ಟೂತ್, ಒನ್ ಟೂತ್, ಇದು ಮೆನಿ ಟೀತ್. ಸೊ ಇಲ್ಲಿ ಇಷ್ಟು ಹಲ್ಲಿಗಳಿಗೆ ಇಲ್ಲಿ ಮೇಲ್ಗಡೆ ಟೀತ್ ಅಂತ ಬರೆದಿದ್ದಾರೆ, ಇದು ಒಂದು ಹಲ್ಲಿಗೆ ಇಲ್ಲಿ ಟೂತ್ ಅಂತ ಬರೆದಿದ್ದಾರೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪುಟಾಣಿ ಹುಡುಗಿ ಇದ್ದಾಳೆ. ಹುಡುಗಿಗೆ ಈ ಥರ ವಿಂಗ್ಸ್ ಇದೆ, ವೈಟ್ ಡ್ರೆಸ್, ವೈಟ್ ಫ್ರಾಕ್ ಹಾಕ್ಕೊಂಡಿದ್ದಾಳೆ. ಆಮೇಲೆ ಒಂದು ವಾಂಡ್ ಅಂದರೆ ಒಂದು ಸ್ಮಾಲ್ ಇದ್ರ ಥರ ಇರುತ್ತೆ, ಸ್ಟಿಕ್ ಥರ ಇರುತ್ತೆ. ಸ್ಟಿಕ್ ಅಂದರೆ ಒಂದು ಕಟ್ಟಿಗೆಗೆ ಈ ಥರ ತೋರಿಸ್ತೀನಿ ನೋಡಿ. ಇದು ಈ ಕಟ್ಟಿಗೆಗೆ ಈ ಥರ ಸ್ಟಾರ್ ಇರುತ್ತೆ. ಓಕೆ, ಆ ಸ್ಟಾರು ಗ್ಲೋ ಆಗ್ತಾ ಇರುತ್ತೆ. ಸೊ ಇದನ್ನು ಹಿಡ್ಕೊಂಡು ಒಬ್ಬಳು ಈ ಥರ ಹುಡುಗಿ ಬರ್ತಾಳೆ. ಆ್ಯಂಡ್ ಈ ಹಲ್ಲು ಉದುರೋಗಿರೋ ಹಲ್ಲಿರುತ್ತಲ್ಲ ಅದನ್ನು ತೊಗೊಂಡು ಹೋಗ್ತಾಳೆ, ಆಯಿತಾ. ಸೊ ಆ ಥರ ಒಂದು ಮಕ್ಕಳಿಗೆ ಸ್ಟೋರಿ ಹೇಳ್ತಾರೆ. ಸೊ ಈ ಹುಡುಗಿಗೆ ಟೂತ್ ಫೇರಿ ಅಂತ ಹೇಳ್ತಾರೆ. ಟೂತ್ ಫೇರಿ. ಈ ಫೇರಿ ಅನ್ನೋ ಪದ ಹಿಂದಿಯಲ್ಲಿ ಪರಿ ಅಂತ ಹೇಳ್ತಾರೆ. ಹೇಳ್ತಾರಲ್ಲ. ಸೊ ಅಂದರೆ ದೇವ್ರದ್ದು ಒಂದು ಏಂಜಲ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಗಾಡ್ಸ್ ಏಂಜಲ್ಸ್ ಅಂತ. ಸೊ ಅದೇ ಥರ ಫೇರೀಸ್ ಏಂಜಲ್ಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಟೂತ್ ಫೇರಿ ಅಂತ ಹೇಳ್ತಾರೆ. ಅವ್ರ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಯಾವಾಗ ಅವ್ರ ಹಲ್ಲು ಬಿದ್ದೋಗುತ್ತೋ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಹೇಳ್ತಾರೆ, ಈ ಥರ ಟೂತ್ ಫೇರಿ ಬಂದುಬಿಟ್ಟು ನಿನ್ನ ಹಲ್ಲು ತೊಗೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ. ಓಕೆ, ಸೊ ಇದು ಟೂತ್ ಫೇರಿ. ಇದು ಸುಮ್ಮನೆ ಹೇಳೋಕ್ಕೆ ಅಷ್ಟೆ ಹೇಳಿದ್ದು. ಬಟ್ ಇವಾಗ ಅರ್ಥ ಆಯ್ತಲ್ಲ ನಿಮಗೆ ಟೀತ್ಗೂ ಟೂತ್ಗೂ ಏನು ವ್ಯತ್ಯಾಸ ಅಂತ. ಸೊ ಟೂತಲ್ಲಿ ಊ ಶಬ್ದ ಬರುತ್ತೆ. ಓಕೆ, ಸೊ ಇವತ್ತು ಇಲ್ಲಿಗೆ ನಾವು ಮುಗಿಸೋಣ. ಸೊ ಒಂದು ಕ್ವಿಕ್ ರೀಕ್ಯಾಪ್ ನೋಡಿಬಿಡೋಣ ಯಾವ್ಯಾವ ಥರ ಸೌಂಡ್ಸ್ ಬರುತ್ತೆ ಅಂತ. ಸೊ ಓ ಸೌಂಡ್ಸ್ ನಾವು ಹೀಗೆ ಸ್ಟಾರ್ಟ್ ಮಾಡಿದ್ದು ಇವತ್ತಿನ ಲೆಕ್ಚರ್. ಓ ಶಬ್ದದ ಓ ಲೆಟರ್ದು ಸೌಂಡ್ಸು. ಒಂದು ಆ ಬರುತ್ತೆ, ಆ ಅದು ಬಾಲ್ ಥರನೇ ಶಬ್ದ ಮಾಡುತ್ತೆ. ಆದರೆ ಇಲ್ಲಿ ಎಕ್ಸಾಂಪಲ್ಸ್ ಅಥವಾ ಉದಾಹರಣೆ ಡಾಗ್ ಮತ್ತು ಕಾಟ್ ಅಂದರೆ ಮಂಚ. ಎರಡನೇ ಥರ ಶಬ್ದ ಕನ್ನಡದ ಲೆಟರ್ ಅ ಥರ ಶಬ್ದ ಮಾಡುತ್ತೆ. ಇದು ಮೊದಲನೇ ಪದ ಒನ್ ಅಂದರೆ ಗೆದ್ದಿರೋದು. ಇನ್ನೊಂದು ಸನ್ ಅಂದರೆ ಮಗ. ಓ ಇದು ಮೂರನೇ ಥರ ಶಬ್ದ. ನೋ, ಗೋ, ರೋಸ್, ನೋಸ್. ಇವಾಗ ನಾಲ್ಕನೇ ಥರ ಶಬ್ದ ಡಬಲ್ ಓ. ಎರಡು ಓ ಅಕ್ಕಪಕ್ಕ ಬಂದರೆ ಇದು ಫಸ್ಟ್ ಶಬ್ದ ಉ ಅಂತ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ಬುಕ್, ವುಡ್. ಎರಡು ಓ ಅಕ್ಕಪಕ್ಕ ಬಂದರೆ ಎರಡನೇ ಥರ ಶಬ್ದ ಊ ಅಂತ ಬರುತ್ತೆ. ಅದಕ್ಕೆ ಮೂನ್, ಸ್ಪೂನ್, ಟೂತ್. ಅರ್ಥ ಆಯ್ತಲ್ಲ? ಆ ಡಾಗ್, ಕಾಟ್. ಒನ್ ಸನ್. ಓ ನೋ, ಗೋ, ರೋಸ್, ನೋಸ್. ಬುಕ್, ವುಡ್. ಮೂನ್, ಸ್ಪೂನ್, ಟೂತ್. ಸೊ ಓಕೆ,
ಸೊ ಇವತ್ತು ನಾವು ಓ ವವಲ್ ಸೌಂಡ್ಸ್ ಕಲ್ತ್ಕೊಂಡಿದ್ದೀವಿ. ಓ ಸ್ವರದ ಸೌಂಡ್ಸು. ಈ ಪಿಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ನಿಮಗೆ ಹಾಕಿರೋದು ಒಂಥರ ಸುಲಭ ಆಗಲಿ ಆ್ಯಂಡ್ ಕಲಿತಾ ಕಲಿತಾ ನಿಮಗೂ ಒಂದು ಎಂಜಾಯ್ಮೆಂಟ್ ಇರಲಿ ಅಂತ, ನಿಮಗೂ ಚೆನ್ನಾಗಿ ಅನಿಸ್ಲಿ ಕಲಿತಾ ಕಲಿತಾ ಅಂತ ನಾನು ಈ ಥರ ಪುಟ್ಟ ಮಕ್ಕಳಿಗೆ ಇಷ್ಟ ಆಗೋಂಥ ಪಿಕ್ಚರ್ಸ್ ಹಾಕಿದ್ದೀನಿ. ಮೋಸ್ಟ್ಲಿ ದೊಡ್ಡವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ ಈ ವಿಡಿಯೋಸ್ ತೋರಿಸಿ ಮನೆಯಲ್ಲೇ ಕೂತ್ಕೊಂಡು ಕಲ್ತ್ಕೋಬೋದು ಪಾಠ. ಆ್ಯಂಡ್ ನೀವೂ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಹೇಳ್ಕೊಡ್ಬೋದು. ಸೊ ನಾನು ಅದಕ್ಕೆ ಈ ಥರ ಪಿಕ್ಚರ್ ಹಾಕಿರೋದು ನಂದು ಯೂಟ್ಯೂಬ್ ಚಾನಲ್ ಮೇಲೆ. ಈ ಚಾನಲ್ ಎಲ್ಲರಿಗೋಸ್ಕರ, ಇದು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ನೋಡಿ, ಇಲ್ಲಿ ತಾತ ಇದ್ದಾರೆ, ಅಜ್ಜಿ ಇದ್ದಾರೆ ಆ್ಯಂಡ್ ಮಕ್ಕಳಿದ್ದಾರೆ. ಸೊ ಎಲ್ಲ ಏಜ್ ಅವರೂ ಬಂದು ಇದನ್ನು ಕಲ್ತ್ಕೋಬೋದು ಈ ಚಾನಲಲ್ಲಿ. ನನಗೆ ಮುಖ್ಯವಾಗಿ ಏನಂತಂದರೆ, ಎಷ್ಟೋ ಜನ ಮಕ್ಕಳು ಟ್ಯೂಷನ್ಸ್ಗೆ ಅಂತ ಹೋಗ್ತಾರೆ, ಮನೆ ಹತ್ತಿರ ಟ್ಯೂಷನ್ಸ್ಗೆ ಹೋಗ್ತಾರೆ. ಅಲ್ಲಿ ಟ್ಯೂಷನ್ಸ್ಗೆ ಹೋಗ್ಬಿಟ್ಟು ಬರೀ ಹೋಮ್ವರ್ಕ್ ಮಾಡೋದು ಬರೋದು ಬರೀ ಅದೇ ಆಗುತ್ತೆ. ಆದರೆ ಅಲ್ಲಿ ಕಲ್ತ್ಕೊಳ್ಳೋಕ್ಕಾಗಲ್ಲ. ಸೊ ಸ್ಕೂಲಲ್ಲೂ ಅಷ್ಟು ಕಲಿಯಲ್ಲ ಮಕ್ಕಳು, ಟ್ಯೂಷನ್ಸ್ಗೆ ಹೋಗಿನೂ ಅಷ್ಟು ಕಲಿಯಲ್ಲ. ಬರೀ ಬರೆಯೋದು, ಹೋಮ್ವರ್ಕ್ ಮುಗಿಸೋದು, ಟೆಸ್ಟ್ಗೆ ಹೋಗಿ ಬರೆಯೋದು ಹಾಗೆ ಆಗುತ್ತೆ. ಸೊ ಒಂದು ಕಲ್ತ್ಕೊಳ್ಳೋದಕ್ಕೆ ಇದೊಂದು ಆಪರ್ಚುನಿಟಿ, ಅವಕಾಶ ನನಗೆ ಪ್ರೊವೈಡ್ ಮಾಡೋದಕ್ಕೆ ನಿಮಗೆಲ್ಲರಿಗೂ ಇಷ್ಟ. ಎಲ್ಲ ಮಕ್ಳಿಗೂ ಇದೊಂದು ಅವಕಾಶ ಸಿಗಬೇಕು. ಇನ್ನೊಂದು ಅವಕಾಶ ಆನ್ಲೈನ್ ಫ್ರೀಯಾಗೆ ಉಚಿತವಾಗಿ ಎಲ್ಲರಿಗೂ ಈ ವಿದ್ಯಾಭ್ಯಾಸ ಲಭ್ಯ ಆಗಬೇಕು ಅಂತ ಅದೊಂದು ನನ್ನ ಮನಸ್ಸಲ್ಲಿ ಇದೆ. ಯಾವುದೇ ಊರಿಗೆ ಹೋದರೂ, ಯಾವುದೇ ಹಳ್ಳಿಗೆ ಹೋದರೂ, ಪುಟ್ಟಾಣಿ ಹಳ್ಳಿ ಆದರೂ ಆಗಲಿ, ಅಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಅವ್ರಿಗೆ ಇಂಟರ್ನೆಟ್, ಇವಾಗ ಎಲ್ಲರಿಗೂ ಇಂಟರ್ನೆಟ್ ಇದೆ. ಎಲ್ಲೇ ಹೋಗಿ, ಯಾವುದೇ ಪುಟಾಣಿ ಊರಿಗೆ ಹೋಗಿ ಇಂಟರ್ನೆಟ್ ಸಿಗುತ್ತೆ. ಸೊ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಇದೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿರೋದು. ಮಕ್ಕಳಿಗೆ ಉಚಿತವಾಗಿ ಇನ್ನೊಂದು ಯೂಟ್ಯೂಬಲ್ಲಾದರೂ ಸಿಗಲಿ ವಿದ್ಯಾಭ್ಯಾಸ ಅಂತ ನಾನು ಈ ಚಾನಲ್ನ ಶುರು ಮಾಡಿರೋದು. ಸೊ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ತುಂಬ ಧನ್ಯವಾದಗಳು ಎಲ್ಲರಿಗೂ. ನನಗೆ ತುಂಬ ಖುಷಿಯಾಗುತ್ತೆ ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ, ನಿಮಗಿದು ಉಪಯೋಗ ಆಗ್ತಿದೆ ಅಂತಂದರೆ. ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾರ್ಯಾರು ಗೊತ್ತಿದ್ದಾರೋ ಅವ್ರಿಗೂ ತಿಳಿಸಿ ಈ ಚಾನಲ್ ಬಗ್ಗೆ. ತುಂಬ ಜನರಿಗೆ ಇದರಿಂದ ಉಪಯೋಗ ಆದರೆ ತುಂಬ ಒಳ್ಳೆಯದಾಗತ್ತೆ ಎಲ್ಲರಿಗೂ. ಸೊ ಎಲ್ಲರಿಗೂ ಒಳ್ಳೇದು ಮಾಡೋಣ ಅಂತಲೇ ಹೋಗ್ತಿರೋದು. ಸೊ ನೀವು ನಿಮಗೆ ಗೊತ್ತಿರೋವ್ರಿಗೆ ಎಲ್ಲ ತಿಳಿಸಿದ್ರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಸೊ ಎಲ್ಲರಿಗೂ ಹ್ಯಾಪಿ ಲರ್ನಿಂಗ್. ನೀವು ಇದನ್ನು ಕಲಿತಾ ಕಲಿತಾ ನಿಮಗೆ ಸಂತೋಷವೂ ಸಿಗಲಿ, ಒಂಥರ ಮಜಾನೂ ಬರಲಿ. ಸೊ ಹ್ಯಾಪಿ ಲರ್ನಿಂಗ್ ಎಲ್ಲರಿಗೂ. ಮತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಯು ವವಲ್ ಸೌಂಡ್ಸ್ ನೋಡೋಣ. ಸೊ ಎಲ್ಲರಿಗೂ ಮತ್ತೆ ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಲ್ಲರಿಗೂ. ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.